ನಮಸ್ಕಾರ ಗೆಳೆಯರೆ. ಸೊ ಮನುಷ್ಯ ಕೃಷಿ ಸ್ಟಾರ್ಟ್ ಮಾಡಿದಾಗ ಸುಮಾರು ಒಂದು 10,000 12,000 ವರ್ಷದ ಇತಿಹಾಸ ಇದೆ. ಅದಕ್ಕೆ ಕೃಷಿ ಶುರು ಮಾಡಿದಾಗ ನಮಗೆ ಭಾರ ತಗೊಂಡು ಹೋಗೋದಕ್ಕೆ ಬೀಜ ತಗೊಂಡು ಹೋಗೋದಿರ್ಬೋದು, ಇಲ್ಲ ಭಾರದ ಕೆಲಸ ಮಾಡೋದಕ್ಕೆ ಕುಂಟಿ ಹೊಡೆಯೋದು, ನೇಗಲು ಹೊಡೆಯೋದು, ಇಲ್ಲ ಜನರಿಗೆ ಹೊತ್ಕೊಂಡು ಹೋಗೋದು, ಇದಕ್ಕೆಲ್ಲ ಎತ್ತಿನ ಅವಶ್ಯಕತೆ ಬೇಕಾಯಿತು. ಸೊ ನಿಧಾನಕ್ಕೆ ಅದು ಅರ್ಥ ಆದಂಗೆ ಎತ್ತಿನ ಅವಶ್ಯಕತೆ ಅಂದರೆ ಒಂದು ಭಾರ ಹೊರುವಂಥ ಪ್ರಾಣಿದ್ದು ಅಥವಾ ಟೂಲ್ ಅಥವಾ ಇಕ್ವಿಪ್ಮೆಂಟ್ ಅಥವಾ ವ್ಯವಸ್ಥೆ. ಸೊ ಎತ್ತಿನ ಗಾಡಿ, ಎತ್ತು, ಇದೆಲ್ಲ ಬೇಕಾಯಿತು. ಅದೇ ರೀತಿ ನೀವು ಬೇರೆ ದೇಶಗಳಲ್ಲಿ, ಬೇರೆ ಪ್ರದೇಶಗಳಲ್ಲಿ ಕತ್ತೆ, ಕುದುರೆ, ಒಂಟೆ, ಎಮ್ಮೆ, ಈ ಥರ ಕೆಲವೊಂದು ಪ್ರಾಣಿಗಳು ಬಳಸಿದ್ದು ನೋಡ್ತೀರಿ ಕೃಷಿ ಸಲುವಾಗಿ. ಇನ್ನೂ ಬಳಸ್ತಾ ಇದ್ದಾರೆ. ಅಫ್ಘಾನಿಸ್ತಾನದಲ್ಲಿ ಕತ್ತೆ ಬಳಸ್ತಾರೆ, ಯುರೋಪ್ನಲ್ಲಿ ಕುದುರೆ ಬಳಸ್ತಾರೆ. ಸೊ ಇದು ಆದಾಗ ಈಗ ಎತ್ತುಗಳಿಗೆ ಕೆಲಸ ಇದೆ, ಆದರೆ ಆಕಳುಗಳಿಗೇನು ಕೆಲಸ ಇಲ್ಲಲ್ಲ. ಆಕಳುಗಳಿಂದ ಏನೂ ಉಪಯೋಗ ಇಲ್ಲಲ್ಲ. ಆದರೆ ಮನುಷ್ಯನಿಗೆ ಯಾವುದೇ ಒಂದು ಉಪಯೋಗ ಮಾಡದೇ ಇರೋಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದರದ್ದು ಯೂಸ್ ತಕ್ಕೋಬೇಕು. ಸೊ ಅದಕ್ಕೆ ಆಕಳ ಹಾಲು ಬಳಸೋದಕ್ಕೆ ಶುರು ಮಾಡ್ದ. ಅದೇ ಥರ ಕತ್ತೆಯ ಹಾಲು, ಎಮ್ಮೆಯ ಹಾಲು, ಕುದುರೆಯ ಹಾಲು, ಒಂಟೆಯ ಹಾಲು, ಕುರಿಯ ಹಾಲು, ಈ ಥರ ಬೇರೆ ಬೇರೆ ಪ್ರದೇಶದಲ್ಲಿ ನೀವು ನೋಡ್ತೀರಿ. ಆದರೆ ಅದರಲ್ಲಿ ಮನುಷ್ಯನಿಗೆ ಏನು ಗೊತ್ತಾಯಿತು, ಈ ಹಾಲು ದಿನಾಲು ಕುಡಿಯೋದಕ್ಕಾಗಲ್ಲ. ದಿನಾಲು ಕುಡಿದ್ರೆ ಹೊಟ್ಟೆ ಉಬ್ಬರ ಆಗ್ತದೆ, ತಲೆ ಭಾರ ಆಗ್ತದೆ, ಮತ್ತು ಬೇರೆ ಬೇರೆ ಸಮಸ್ಯೆಗಳಾಗ್ತದೆ. ಭಾಳಷ್ಟು ದೊಡ್ಡ ಪಟ್ಟಿ ಇದೆ, ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ. ಅದಕ್ಕೆ ಅವನು ಏನು ಮಾಡ್ದ, ಹುದುಗಿಸೋದು ಅಂದರೆ ಫರ್ಮೆಂಟೇಷನ್ ಅಂದರೆ ಹೆಪ್ಪಾಕೋದು ಕಲಿತ. ಹಾಲನ್ನು ತೆಗೆದು ಹೆಪ್ಪಾಕಿ ಮೊಸರು ಮಾಡೋದು. ಸೊ ಇದರಿಂದ ಅದರ ಶಾಖ ಹೋಯಿತು, ತಂಪಾಯಿತು. ಹಾಲು ಬಿಸಿ ಇರೋದು, ಹೀಟ್ ಇರೋದು ಕೂಲ್ ಡೌನ್ ಆಯಿತು. ಅದು ಕೂಡ ಬಹಳ ಇನ್ನೂ ಹೆವಿ ಇದೆ ಅಂತ ಗೊತ್ತಾಯ್ತು ಅವನಿಗೆ. ಅದಕ್ಕೆ ಅದರಿಂದ ಬೆಣ್ಣೆ ತೆಗೆಯೋಕ್ಕೆ ಶುರು ಮಾಡ್ದ. ಮತ್ತು ಮಜ್ಜಿಗೆ ಮಾಡಿ ಈ ಮಜ್ಜಿಗೆಯನ್ನು ದಿನಾಲು ಊಟದಲ್ಲಿ ಬಳಸೋಕ್ಕೆ ಶುರು ಮಾಡ್ದ. ಸೊ ಈ ಪದ್ಧತಿ ನೀವು ಸಾವಿರಾರು ವರ್ಷದಿಂದ ನಡೆದು ಬಂದಿದ್ದನ್ನು ನೋಡ್ತೀರಿ. ಈ ರೀತಿ ಬಳಸಬೇಕಾದ್ರೆ ಏನಾಯಿತು, ಹಾಲು ಡೈಲ್ಯೂಟ್ ಆಗ್ತಾ ಹೋಯಿತು. 1 ಲೀಟ್ರ್ ಹಾಲಿಂದ ಏನಿಲ್ಲ ಅಂದರೂ ಒಂದು 20 ಲೀಟ್ರ್ 15-20 ಲೀಟ್ರ್ ಮಜ್ಜಿಗೆ ಆಗ್ತದೆ. ಸೊ ನೋಡಿ ಇಲ್ಲಿ ಎಷ್ಟು ಡೈಲ್ಯೂಷನ್ ಆಯಿತು. ಎರಡನೇದು, ಹಾಲಿನಲ್ಲಿರುವ ಬೇಡವಾದಂಥ ಜೀರ್ಣವಾಗದೇ ಇರುವಂಥ ಪದಾರ್ಥಗಳು ಬ್ರೇಕ್ ಡೌನ್ ಆಯಿತು. ಹಾಕೋದು ಫರ್ಮೆಂಟೇಷನ್ ಅಂದರೆ ಏನು, ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಇದೆಯಲ್ಲ, ಹಾಲಿನಲ್ಲಿರೋ ಲ್ಯಾಕ್ಟೋಸ್ ಸಕ್ಕರೆ ಇದೆಯಲ್ಲ, ಅದನ್ನು ಬ್ರೇಕ್ ಡೌನ್ ಮಾಡ್ತದೆ. ಸೊ ಆಲ್ರೆಡಿ ಅದು ಪ್ರೀಡೈಜೆಸ್ಟೆಡ್ ಆದಂಗಾಯಿತು. ಸೊ ಹಾಲಿನಿಂದ ಆಗುವಂಥ ತೊಂದರೆಗಳು ಇದೆ ಮಜ್ಜಿಗೆ ಕುಡಿದಾಗ ಆಗೋದಿಲ್ಲ. ಅದಕ್ಕೆ ಹಾಲು ಹೀಟ್ ಇರ್ತದೆ, ಮಜ್ಜಿಗೆ ತಂಪ ಇರ್ತದೆ. ಹಾಲಿನಿಂದ ಇಂಡೈಜೆಷನ್ ಆಗ್ತದೆ, ಮಜ್ಜಿಗೆಯಿಂದ ಡೈಜೆಷನ್ ಇಂಪ್ರೂವ್ ಆಗ್ತದೆ. ಸೊ ಈ ಥರ ಅದಕ್ಕೆ ನೀವು ಏನು ನೋಡ್ತೀರಿ, ನಮ್ಮ ದೇಶದಲ್ಲಿ ಪ್ರತಿಯೊಂದು ಭಾಗದಲ್ಲಿ ಮಜ್ಜಿಗೆಯ ಇತಿಹಾಸ ಇದೆ. ಮಜ್ಜಿಗೆ ದಿನಾಲು ತಿನ್ನುವ ಇತಿಹಾಸ ಇದೆ. ಅದೇ ಥರ ಬೇರೆ ಬೇರೆ ದೇಶಗಳಲ್ಲಿ ಫರ್ಮೆಂಟೆಡ್ ಪ್ರಾಡಕ್ಟ್ಸ್, ಹುದುಗಿಸಿದ ಪದಾರ್ಥಗಳು, ಚೀಸ್, ಪನೀರ್, ಈ ಥರ. ಬಟ್ ಅದನ್ನು ನಾವು ಮಾಡೋಕ್ಕಾಗಲ್ಲ. ಅದರಲ್ಲಿ ಫರ್ಮೆಂಟೇಷನ್ ಕಮ್ಮಿ. ಎಲ್ಲಕ್ಕಿಂತ ಹೆಚ್ಚಿಗೆ ಫರ್ಮೆಂಟೇಷನ್ ಆಗಿ ಬ್ರೇಕ್ ಡೌನ್ ಆಗೋದು ಹಾಕಿ ಮೊಸರು ಮಾಡಿದಾಗ. ಸೊ ಈ ರೀತಿ ಆದರೂ ಕೂಡ ಹಾಲು ಬಳಸೋ ಇತಿಹಾಸವೂ ಇದೆ. ಯಾಕಂದರೆ ಹಾಲಿನಲ್ಲಿ ಚಟ ಆಗುವಂಥ ಗುಣ ಇದೆ. ಅದಕ್ಕೆ ಮುಂದೆ ಹೇಳ್ತೀನಿ ಯಾವ ಥರ ಚಟ ಆಗ್ತದೆ, ಅದರದ್ದೇನು ಉಪಯೋಗ ಇದೆ ಅಂತ. ಸೊ ಬಟ್ ಆ ಪ್ರಮಾಣ ಕಮ್ಮಿ. ಏನೋ ಹಬ್ಬದ ದಿವಸ ತಿಂಗಳಿಗೆ 2 ಸರಿನೋ 1 ಸರಿನೋ 3 ಸರಿನೋ ಅದನ್ನು ಹೋಳಿಗೆ ಜೊತೆನೋ ಹುಗ್ಗಿ ಅಥವಾ ಪಾಯಸ ಈ ಥರದ್ದು ಏನಾದರೂ ಮಾಡಿ ಒಂದು ಸರಿ ಹಾಲು ಬಳಸೋದು.
ಇದ್ರದ್ದು ಇಷ್ಟೇ ಮಿತಿ, ಇದಕ್ಕಿಂತ ಜಾಸ್ತಿ ಆದರೆ ರೋಗ ಆಗ್ತದೆ ಅಂತ ಇದು ಎಲ್ಲರೂ ಅರ್ಥ ಮಾಡ್ಕೊಂಡಿದ್ರು. ಅದೇ ಥರ ಸಾವಿರಾರು ವರ್ಷದಿಂದ ಬಳಸ್ತಾ ಇದ್ರು. ಇವನ್ ಆಯುರ್ವೇದದಲ್ಲಿ ಹಾಲು ಕೂಡ ಕೆಲವೊಂದು ಔಷಧಿ ತಗೊಂಡಾಗ ಆ ಔಷಧಿಗಳಲ್ಲಿರುವ ಹೆವಿ ಮೆಟಲ್ಸ್ ಶರೀರದೊಳಗೆ ಹೋಗಬಾರ್ದು ಅಂತ ಹಾಲಿನಲ್ಲಿ ಮಿಕ್ಸ್ ಮಾಡಿ ಕುಡೀರಿ ಅಂತ ಹೇಳ್ತಾರೆ ಅವರು. ಸೊ ಹಾಲಿಗೆ ಅದು ಹೆವಿ ಮೆಟಲ್ಸ್, ಟಾಕ್ಸಿಕ್, ಮರ್ಕ್ಯುರಿ, ರಸ ಅಂತ ಇರ್ತದೆ ನೋಡಿ. ಬಹಳಷ್ಟು ಆಯುರ್ವೇದಿಕ್ ಔಷಧಿ ಹೆಸರಲ್ಲಿ ರಸ, ತ್ರಿಭುವನ ಕೀರ್ತಿ ರಸ, ವಾತ ಗಜಾಂಕುಶ ರಸ, ಈ ಥರ ಎಲ್ಲ ಇರ್ತದೆ. ಸೊ ಆ ರಸ ಪದಾರ್ಥ ಮರ್ಕ್ಯುರಿ ಹಾಲಿನಲ್ಲೇ ಉಳ್ಕೊತದೆ, ಹಾಲಿಗೆ ಅಂಟ್ಕೊಂಡಿರ್ತದೆ, ಶರೀರಕ್ಕೆ ಎಂಟ್ರಿ ಆಗಲ್ಲ. ಈಗ ಹಾಲು ಜೀರ್ಣ ಆಗದೇ ಇರೋದ್ರಿಂದ, ಹಾಲು ಹಾಗೆ ಮಲದಲ್ಲಿ ಬರೋದ್ರಿಂದ ಅದು ಕೂಡ ಹಾಲಿನಿಂದ ಹೊರಗೆ ಬರ್ತದೆ. ಈ ಥರ ಔಷಧಿಯಾಗಿ ಉಪಯೋಗಿಸಿದಾರೆ ಹೊರತು ಆಯುರ್ವೇದದಲ್ಲೂ ಕೂಡ ಹಾಲು ವಿಷಕಾರಿ, ಹಾಲು ಆಹಾರ ಇಲ್ಲ ಅಂತ ಅದರ ಬಗ್ಗೆ ಬರೆದಿದ್ದಿದೆ. ಸೊ ಇದು ಏನಾಯಿತು, ಬರ್ತಾ 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 ಹಾಲು, ನೀವು ನಿಜವಾಗ್ಲೂ ಆಕಳ ಹಾಲಿರಲಿ ಎಮ್ಮೆ ಹಾಲು, ನಾನು ಎಲ್ಲ ಹಾಲು ಹಿಡ್ಕೊಂಡು ಹೇಳ್ತಾ ಇದ್ದೀನಿ. ಆಕಳ ಹಾಲು ನಿಮಗೆ ಗೊತ್ತಿದೆ, ಅದಕ್ಕೆ ಆಕಳು ಅಂತ ಟೈಟಲ್ ಬಳಸ್ತೀನಿ, ನಿಮಗೆ ಸ್ವಲ್ಪ ತಲೆಯಲ್ಲಿ ಹೋಗಲಿ ಅಂತ. ಹಾಲು ಅಂತ ಅಷ್ಟೇ ಹಾಕಿದ್ರೆ, ಇಲ್ಲ ನಾನು ಆಕಳ ಹಾಲು ಕುಡಿತೀನಿ, ಆಕಳು ನಮ್ಮಮ್ಮ, ಹಾಗೆ ಹಿಂಗೆ ನಿಮ್ಮ ತಲೆಯಲ್ಲಿ. ಆಕಳು ನಿಮ್ಮಮ್ಮ ಇಲ್ಲ, ಕುರಿನೂ ನಿಮ್ಮಮ್ಮ ಇಲ್ಲ, ಎಮ್ಮೆನೂ ನಿಮ್ಮಮ್ಮ ಇಲ್ಲ, ಎಲ್ಲ ಹಾಲು ಹಾಲೆ, ಆಯಿತಾ. ಸೊ ಆಲ್ಕೋಹಾಲಿಂದ ಲಿವರ್ ಅಷ್ಟೇ ಹಾಳಾಗ್ತದೆ, ಹಾಲಿನಿಂದ ಇಡೀ ಶರೀರ ಹಾಳಾಗ್ತದೆ. ಹಾಲು ಆಹಾರವಿಲ್ಲ, ಮಜ್ಜಿಗೆ ಆಹಾರ. ನಿಮ್ಮ ಮಕ್ಕಳ ಜೀವನ ಹಾಳು ಮಾಡಬೇಕಂದ್ರೆ ಅವರಿಗೆ ಹಾಲು ಕುಡಿಸಿ, ಆಕಳ ಹಾಲು ಕುಡಿಸಿ, ಎಮ್ಮೆ ಹಾಲು ಕುಡಿಸಿ. ಹಾಲಿಗಿಂತ ಕೆಟ್ಟ ವಿಷ ನಾವು ಸೇವಿಸ್ತಾನೆ ಇಲ್ಲ, ಎಲ್ಲಕ್ಕಿಂತ ವಿಷಕಾರಿ ಆಹಾರ ಪದಾರ್ಥ ನಾವು ಬಳಸ್ತಾ ಇರೋದು ಹಾಲು. ಸೊ ಈ ಥರ ನಮ್ಮಲ್ಲಿ ಬಂದವರಿಗೆ ನಾನು ಇದೆಲ್ಲ ಬರ್ತಾ ಇರ್ತದೆ ನಾನು ಹೇಳಬೇಕಾದ್ರೆ. ಸೊ ಇದೆಲ್ಲ ಯಾಕೆ ಹೇಳ್ತೀನಿ ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ಮುಂದೆ ನೋಡ್ದಂಗೆ ಗೊತ್ತಾಗ್ತಾ ಹೋಗ್ತದೆ. ಸೊ ಸಾವಿರಾರು ವರ್ಷದಿಂದ ಇರುವ ಪದ್ಧತಿ, ನೀವು ಸಣ್ಣವರಿದ್ದಾಗ ನೆನ್ಪು ಮಾಡ್ಕೊಳ್ಳಿ. ಈಗ ನಾನು ಚಿಕ್ಕವನಿದ್ದಾಗ ಹಾಲಿನ ಮಾರಾಟ ಇರಲಿಲ್ಲ, ದಿನಾಲು ಹಾಲು ತಿನ್ನೋ ಪದ್ಧತಿ ಇರಲಿಲ್ಲ. ದಿನಾಲು ಎಲ್ಲರೂ ಮಜ್ಜಿಗೆ ತಿಂತಾಯಿದ್ರು, ಮಜ್ಜಿಗೆ, ನವಣೆ, ನುಚ್ಚು, ಬೆಳಗ್ಗೆ ಮಧ್ಯಾಹ್ನ ತನಕ. ಮತ್ತು ಸಾಯಂಕಾಲ ಮಜ್ಜಿಗೆ ತಿನ್ನೋದಿಲ್ಲ, ಅದು ಮತ್ತೆ ಅದಕ್ಕೆ ಆಕಳಿಗೆ ವಾಪಸ್ ಮುಸ್ರಿಯಲ್ಲಿ ಹಾಕಿ ಕೊಡ್ತಿದ್ರು. ಹಾಲು ಯಾರಿಗೂ ಕಾಣಕ್ಕೆ ಕೊಡ್ತಿರ್ಲಿಲ್ಲ, ಮುಟ್ಟಕ್ಕೆ ಕೊಡ್ತಿರ್ಲಿಲ್ಲ, ನೋಡಕ್ಕೆ ಕೊಡ್ತಿರ್ಲಿಲ್ಲ, ತಗೊಳಕ್ಕೆ ಕೊಡ್ತಿರ್ಲಿಲ್ಲ. ಅದನ್ನು ತಗೊಂಡು ಹೋಗಿ ಮನೇಲಿ ಯಾರೋ ಒಬ್ಬರು ಹಾಲನ್ನು ಹಿಂಡು ಕೆರೆದು ತಗೊಂಡು ಹೋಗಿ ಹೆಪ್ಪಾಕಿ ಇಡ್ತಾಯಿದ್ರು. ಮಜ್ಜಿಗೆ ಹೊರಗೆ ತಂದು ಇಡ್ತಾಯಿದ್ರು, ಮಜ್ಜಿಗೆ ತಿನ್ರಪ್ಪ ಈಗಂತ, ಕುಡೀರಪ್ಪ ಅಂತ ಹಂಚ್ಕೊತಾ ಇದ್ರು ಊರಲ್ಲಿ. ಅದೇ ರೀತಿ ಹಾಲು ಕೆಟ್ಟದಾಗಿರೋದ್ರಿಂದ ಹಾಲಿನ ಮಾರಾಟ ಕೂಡ ಬಹಳ ತಪ್ಪು ಕೆಲಸ ಅಂತ ಪಂಜಾಬ್ನಲ್ಲಿ, ಕರ್ನಾಟಕದಲ್ಲಿ ಕೆಲವೊಂದು ಭಾಗದಲ್ಲಿ ಹಾಲು ಮಾರೋದು ಅಂತಂದರೆ ಮಗನಿಗೆ ಮಾರ್ದಂಗೆ ಅಂತ ಒಂದು ವಿಚಾರನೂ ಇದೆ, ಸರಿನಾ. ಸೊ ಹಾಲು ಕುಡಿದಾಗ ಹಸಿ ಹಾಲು ನೀವು ಬೇಯಿಸಿ ಕುಡಿಬೋದು, ಆದರೆ ಸಕ್ಕರೆ ಇಲ್ಲ, ಬೆಲ್ಲ ಇಲ್ಲ, ಹಾಲು, ಆಯಿತಾ. ಕುಡಿದಾಗ ಹೊಟ್ಟೆ ಊದ್ಕೊಳ್ಳೋದು, ತಲೆ ಭಾರ ಆಗೋದು, ಹೇಸಿಗೆ ಬರೋದು, ವಾಂತಿ ಬರೋದು, ತಲೆನೋಯಿಸೋದು, ಗ್ಯಾಸ್ ಆಗೋದು, ಇದೆಲ್ಲ ಆಗ್ತದೆ. ಅದೇ ಅದರಲ್ಲಿ ಸಕ್ಕರೆ ಹಾಕಿ ಕುಡಿದಾಗ, ಈಗ ಹಾಲಿನಗಿಂತ ಜಾಸ್ತಿ ಸಕ್ಕರೆ, ನಮ್ಮ ಶರೀರಕ್ಕೆ ಸಕ್ಕರೆ ಮೇಲೆ ಬಹಳ ಪ್ರೀತಿ. ಯಾಕಂದರೆ ಶರೀರದಲ್ಲಿ ಪ್ರತಿಯೊಂದು ಕಣಗಳಿಗೆ ಸಕ್ಕರೆ ಬೇಕು, ಗ್ಲುಕೋಸ್ ಬೇಕು, ಅದು ಫ್ಯೂಲ್, ಅದು ಪ್ರೈಮರಿ ಫ್ಯೂಲ್. ಸೊ ಪ್ರಕೃತಿಯಲ್ಲಿ ಸಕ್ಕರೆ ಫ್ರೀಯಾಗಿ ಸಿಗೋದಿಲ್ಲ, ಗ್ಲುಕೋಸ್ ಫ್ರೀಯಾಗಿಲ್ಲ. ಅದಕ್ಕೆ ಗ್ಲುಕೋಸ್ ನೋಡಿ, ಸ್ವಲ್ಪ ಸಕ್ಕರೆ ಚೆಲ್ಲಿದ್ರೆ ಇರುವೆಗಳು ಬರ್ತದೆ, ಹುಳಗಳು ಬರ್ತದೆ, ಎಲ್ಲಿಂದ ಬರ್ತದೆ ಗೊತ್ತಾಗಲ್ಲ, ಬಟ್ ಬಂದುಬಿಡ್ತದೆ ತಕ್ಷಣ, 1-2 ನಿಮಿಷದಲ್ಲಿ ಬರ್ತದೆ. ಸೊ ಗ್ಲುಕೋಸ್ ಇದೆಯಲ್ಲ, ಅದಕ್ಕೆ ಹೈಯೆಸ್ಟ್ ಕ್ರೇವಿಂಗ್ ಇದೆ, ಆಕರ್ಷಣೆ ಇದೆ ನಮ್ಮ ಶರೀರದಲ್ಲಿ. ಅದು ತಿಂದ ಮೇಲೂ ಕೂಡ ಒಂದು ಕಿಕ್ ಇದೆ, ಫೀಡ್ಬ್ಯಾಕ್, ಕರೆಕ್ಟಾಗಿರೋದು ತಿಂತಾ ಇದೆಯಾ ನೀನು, ಇನ್ನೂ ತಿನ್ನು ಅಂತ. ಮೂರನೇದು, ಅದರ ಸ್ಟೋರೇಜ್ ಇದೆ, ಎಲಿಮಿನೇಷನ್ ಇಲ್ಲ. ಪ್ರೋಟೀನ್ ಹೆಚ್ಚಿಗೆ ತಿಂದರೆ ಕಿಡ್ನಿಯಿಂದ ಹೊರಗೆ ಹೋಗ್ತದೆ, ಫ್ಯಾಟ್ ತಿಂದರೆ ಹೋಗ್ತದೆ, ನೀರು ಕುಡಿದ್ರೆ ಹೋಗ್ತದೆ, ನಾವು ಗಾಳಿ ಹೆಚ್ಚಿಗೆ ತೊಗೊಂಡ್ರೆ ಅದು ಹೋಗ್ತದೆ. ಆದರೆ ಸಕ್ಕರೆ ಪ್ರಮಾಣ ಇದೆಯಲ್ಲ, ಫೈಬರ್ ತಿಂದರೆ ಎಲಿಮಿನೇಟ್ ಆಗ್ತದೆ ಹೆಚ್ಚಿಗೆ ತಿಂದರೆ. ಸಕ್ಕರೆ ಹಾಗಿಲ್ಲ, ಸಕ್ಕರೆ ಸ್ಟೋರ್ ಆಗ್ತದೆ, ಗ್ಲುಕೋಸ್ ಸ್ಟೋರ್ ಆಗ್ತದೆ. ಸೊ ಹಾಲಿನಲ್ಲಿ ಸಕ್ಕರೆ ಹಾಕಿದ ತಕ್ಷಣ ನಮ್ಮ ಶರೀರದ ಎಲ್ಲ ಶಕ್ತಿ ಆ ಸಕ್ಕರೆಗೆ ಅಬ್ಸಾರ್ಬ್ ಮಾಡಿ ಅದನ್ನು ಸ್ಟೋರ್ ಮಾಡಿ ಬಳಸೋದ್ರ ಕಡೆ ಹೋಗ್ತದೆ. ಸೊ ಹಾಲಿನಿಂದ ಹೇಸಿಗೆ ಆಗೋದು ಅದೆಲ್ಲ ಕಡಿಮೆ ಆಗ್ತದೆ ಸ್ವಲ್ಪ.
ಸೊ ಹೀಗೆ ಸಕ್ಕರೆ ಬಂದಾಗಿಂದ ಹಾಲಿನ ಸ್ವೀಟ್ಸು ನಿಮ್ಮ ಅಜ್ಜಿ ಕೇಳಿ, ನೀವೇನು ಸ್ವೀಟ್ಸ್ ಮಾಡ್ತಿದ್ದೀರ ಅಂದರೆ ಹೋಳ್ಗೆ, ಹುಗ್ಗಿ, ಪಾಯಸ ಅಂತ ಹೇಳ್ತಾರೆ ಅವರು. ಆಯಿತಾ, ಲಡ್ಡು, ಪೇಡ, ಬರ್ಫಿ ಅಂತ ಹೇಳಲ್ಲ ಅವರು. ಆಯಿತಾ, ಇದೆಲ್ಲ ಹಾಲು ಮತ್ತು ಸಕ್ಕರೆಯಿಂದ ಮಾಡೋದು. ಸಕ್ಕರೆ ಬಂದಾಗ ಶುರು ಆಯಿತು. ಸರಿ. ಸೊ ಎರಡನೇದು, ಹಾಲಿನಲ್ಲಿ ಕೂಡ ಚಟ ಆಗುವ ಗುಣ ಇದೆ. ಸಕ್ಕರೆ ಅಂತೂ ಅತಿ ದೊಡ್ಡ ಚಟ. ಅದು ಒಂದು ಸರಿ ನೀವು ತಿನ್ನೋಕ್ಕೆ ಶುರು ಬಿಸ್ಕಿಟ್ಟು, ಚಾಕ್ಲೇಟು, ಸಕ್ಕರೆ ಇರುವಂಥ ತಿನ್ನೋಕ್ಕೆ ಶುರು ಮಾಡಿದ್ರೆ ಮತ್ತೆ ನಿಲ್ಸೋಕ್ಕಾಗಲ್ಲ, ಪ್ರತಿದಿನ ಬೇಕು. ಸೊ ಈ ಎರಡರ ಕಾಂಬಿನೇಷನ್ ಆಗಿ ಪ್ರತಿಯೊಬ್ಬರಿಗೂ ಚಹಾ, ಬೋರ್ನ್ವಿಟಾ, ಕಾಂಪ್ಲಾನ್, ಐಸ್ ಕ್ರೀಮ್, ಹಾಲಿನ ಜ್ಯೂಸು ಅಥವಾ ಹಾಲು ಮತ್ತು ಸಕ್ಕರೆ ಹಾಕಿ ಕುಡಿಯೋದು, ಈ ಥರ ಎಲ್ಲ ಚಟ ಆಗೋಯಿತು. ಇದೆಲ್ಲ ಆಗಿರೋದು ಕಳೆದ 30-40 ವರ್ಷದಲ್ಲಿ, ಮೊದಲಿರಲಿಲ್ಲ. ಈಗ ಅದು ಎಲ್ಲಿವರೆಗೆ ಬಂದಿದೆ ಅಂದರೆ, ಈಗ ಜನರಿಗೆ ಯಾವುದು ಚಟ ಆಗ್ತದೆಯೋ ಡಾಕ್ಟರು ಪಾಪ ಅದನ್ನೇ ಮಾಡಿ ಅಂತ ಹೇಳಬೇಕು, ಇಲ್ಲಾಂದರೆ ಜನರು ಅವ್ರ ಹತ್ರ ಹೋಗಲ್ಲ. ಈಗ ಜನರಿಗೆ ಅನ್ನದ ಚಟ ಇದೆ, ಸೊ ಡಾಕ್ಟರ್ ಪಾಪ ಅವನು ಅನ್ನ ಬಿಡು ಅಂತ ಹೇಳಲ್ಲ. ನೀವು ಹೇಳಿದ್ರೆ ಜನ ಅವನ ಹತ್ರ ಹೋಗಲ್ಲ. ಸೊ ಅವನದು ಹೊಟ್ಟೆ ತುಂಬಂಗಿಲ್ಲ. ಅದಕ್ಕೆ ತಿನ್ರಪ್ಪ, ಕ್ಯಾಲ್ಶಿಯಮ್ ಇದೆ, ಪ್ರೋಟೀನ್ ಇದೆ, ಎಲ್ಲ ಇದೆ, ಚೆನ್ನಾಗಿ ಬೆಳಿತೀರಿ, ತಿನ್ನಿರಿ ಅಂತ ಅವನು ಹೇಳ್ತಾ ಇದ್ದಾನೆ. ಮತ್ತು ಜನರಿಗೆ ಯಾವುದು ಚಟ ಇಷ್ಟ ಆಗ್ತದೆಯೋ ಗುರುಗಳು, ಆಶ್ರಮಗಳು, ಧರ್ಮದವರು, ಗೌರ್ಮೆಂಟ್ನವರು ಕೂಡ ಅದನ್ನೇ ಕೊಡೋಕ್ಕೆ ಶುರು ಮಾಡ್ತಾರೆ. ತಿನ್ನಿರಿ, ಕುಡೀರಿ, ಶಾಲೆಯಲ್ಲಿ ನಿಮ್ಮ ಮಕ್ಕಳಿಗೆ ಹಾಲು ಕೊಡ್ತಾ ಇದ್ದೀವಿ, ಓಟ್ ಕೊಡ್ರಿ ನಮಗೆ. ಸೊ ಈ ಥರ ಬಂದು ಎಲ್ಲ ಆಗಿ ಪರಿಸ್ಥಿತಿ ಬಹಳ ಹದಗೆಟ್ಟಿದೆ. ವೈಜ್ಞಾನಿಕವಾಗಿ ನೋಡಿದಾಗ ಇದರಿಂದ ಸಿಕ್ಕಾಪಟ್ಟೆ ರೋಗಗಳು ಬರ್ತಾ ಇದ್ದಾವೆ. ಕ್ಯಾನ್ಸರ್ ಕೂಡ ಆಗ್ತಾ ಇದೆ, ಅಸ್ತಮಾ, ದಮ್ಮು, ಪೈಲ್ಸ್, ಸೋರಿಯಾಸಿಸ್, ಹಾರ್ಮೋನಲ್ ಸಮಸ್ಯೆಗಳು, ಪ್ರತಿಯೊಂದು. ಹಾಲಿನಿಂದ ಮೂಳೆಗಳು ಸವಿತವೆ. ಹಾಲಿನಲ್ಲಿ ಕ್ಯಾಲ್ಶಿಯಂ ಇದೆ, ಆದರೆ ಅದು ನಮ್ಮ ಶರೀರಕ್ಕೆ ಹೋಗೋದಿಲ್ಲ. ಹಾಲು ಜೀರ್ಣ ಆಗೋದಿಲ್ಲ, ಕ್ಯಾಲ್ಶಿಯಂ ಎಲ್ಲಿಂದ ರಿಲೀಸ್ ಆಗಬೇಕು? ಅದರಲ್ಲಿ ಮಜ್ಜಿಗೆಯಿಂದ ಮೂಳೆಗಳು ಗಟ್ಟಿಯಾಗ್ತವೆ, ಹಾಲಿನಿಂದಿಲ್ಲ. ಸೊ ನಾನು ಇದೆಲ್ಲ ಹೇಳ್ತಾ ಇರ್ತೀನಿ, ನಿಮ್ಮ ಮಕ್ಕಳಿಗೆ ಹಾಲು ಕುಡಿಸಿ ಹಾಳು ಮಾಡಬೇಕು ಅವರ ಎಲುಬು, ಜೀವನ, ತಲೆ ಎಲ್ಲ, ಮತ್ತು ನೆನಪಿನ ಶಕ್ತಿ. ದಪ್ಪ ನೋಡಿ, ಎಷ್ಟು ವೆಜಿಟೇರಿಯನ್ ಇರೋರು ಹಾಲು ಕುಡಿದು ದಪ್ಪ ಆಗ್ತಾ ಇದ್ದಾರೆ. ಕ್ಯಾನ್ಸರ್, ಸ್ಟ್ರೋಕ್, ಇದೆಲ್ಲ ಹಾಲಿನಿಂದ ಆಗ್ತಾ ಇರೋದು. ಸರಿ, ಇದು ಯಾಕೆ ಆಗ್ತದೆ ಅಂತ ಒಂದು ವೈಜ್ಞಾನಿಕ ಪಟ್ಟಿ ಇದೆ ನನ್ನ ಹತ್ರ, ಪಟ್ಟಿ ಮಾಡಿದ್ದೀನಿ. 8 ಭಾಗಗಳಲ್ಲಿ ಹೇಳ್ಕೊಡ್ತೀನಿ. ಮೊದಲನೇದು ಲ್ಯಾಕ್ಟೋಸ್ ಇಂಟಾಲರೆನ್ಸ್. ಹಾಲಿನಲ್ಲಿ ಒಂದು ಸಕ್ಕರೆ ಇದೆ, ಅದಕ್ಕೆ ಲ್ಯಾಕ್ಟೋಸ್ ಅಂತ ಹೆಸರು. ಪ್ರತಿಯೊಂದು ಆಹಾರದಲ್ಲಿ ಸಕ್ಕರೆ ಅಂಶ ಇರ್ತದೆ, ಪ್ರೋಟೀನ್ ಅಂಶ ಇರ್ತದೆ, ಕಾರ್ಬೋಹೈಡ್ರೇಟ್ ಅಂಶ ಇರ್ತದೆ, ನೀರಿನ ಅಂಶ ಇರ್ತದೆ, ವಿಟಮಿನ್ ಎಲ್ಲ ಇರ್ತದೆ. ಸೊ ಹಾಲು ಒಂದು ಪರಿಪೂರ್ಣ ಆಹಾರ, ಮತ್ತು ಅದರಲ್ಲಿರೋ ಸಕ್ಕರೆ ಹೆಸರು ಲ್ಯಾಕ್ಟೋಸ್. ಈಗ ಆ ಲ್ಯಾಕ್ಟೋಸ್ ಸಕ್ಕರೆ ಜೀರ್ಣ ಆಗೋದಕ್ಕೆ ಒಂದು ಸ್ಪೆಸಿಫಿಕ್ ಎಂಜೈಮ್ ಬೇಕು, ಅದರ ಹೆಸರು ಲ್ಯಾಕ್ಟೇಸ್. ಲ್ಯಾಕ್ಟೇಸ್ ಮಕ್ಕಳಲ್ಲಷ್ಟೇ ಉತ್ಪತ್ತಿಯಾಗ್ತದೆ. ಲ್ಯಾಕ್ಟೇಸ್ ಹಾಲನ್ನು ಒಡೆದು ಮೊಸರು ಮಾಡ್ತದೆ, ಆಮೇಲೆ ಮೊಸರಾಗಿ ಅದು ಜೀರ್ಣ ಆಗ್ತದೆ, ಅಬ್ಸಾರ್ಬ್ ಆಗ್ತದೆ, ಶರೀರದ ಒಳಗೆ ಹೋಗ್ತದೆ. ಸೊ ನೀವು ಸಣ್ಣ ಕೂಸಿಗೆ ನೋಡಿ, ಮಗುಗೆ ನೋಡಿ, 1 ದಿವಸದ್ದು, 1 ವಾರದ್ದು, 1 ತಿಂಗಳದ್ದು ಮಗುಗೆ ನೋಡಿ, ಅದು ಹಾಲು ಕುಡಿತಾ ಇರ್ತದೆ, ಕಕ್ತಾ ಇರ್ತದೆ, ಉಗುಳ್ತಾ ಇರ್ತದೆ, ಅದರ ಬಾಯಿಯಿಂದ ಹೊರಗೆ ಬರ್ತಾ ಇರ್ತದೆ. ತಕ್ಷಣ ಆಗಲೇ ಅದು ಹುಳಿಯಾಗೇ ಹೊರಗೆ ಬರ್ತದೆ, ಕುಡ್ದಂಗೆ ಹಾಲು ಹೊರಗೆ ಬರಲ್ಲ ಬಾಯಿಂದ. ಅಂದರೆ ಅಷ್ಟು ವೇಗವಾಗಿ ಅದರಲ್ಲಿರುವ ಲ್ಯಾಕ್ಟೇಸ್ ಒಡೆದು ಅದು ಹೆಪ್ಪಾಗಿ ಹುಳಿ ಆಗ್ತದೆ ತಕ್ಷಣ, ಇಮ್ಮಿಡಿಯೇಟ್ಲಿ, ಇನ್ಸ್ಟಂಟ್ಲಿ. ಸೊ ಎಂಜೈಮೆಟಿಕ್, ನೀವು ಸ್ಕೂಲಲ್ಲಿ ಕಲ್ತಿರ್ಬೋದು, ಎಂಜೈಮೆಟಿಕ್ ರಿಯಾಕ್ಷನ್ಸ್ ಹ್ಯಾಪನ್ ಇನ್ ಮಿಲಿ ಸೆಕೆಂಡ್ಸ್, ನ್ಯಾನೋ ಸೆಕೆಂಡ್ಸ್, ವೆರಿ ಫಾಸ್ಟ್, ಬಹಳ ವೇಗವಾಗಿ ಆಗ್ತದೆ. ಆದರೆ ಅದೇ ನೀವು ದೊಡ್ಡವರು 3 ವರ್ಷ 4 ವರ್ಷದ ಈ ವಯಸ್ಸಿಂದ, 2 ವರ್ಷ 3 ವರ್ಷ 4 ವರ್ಷದ ವಯಸ್ಸಿನಿಂದ ನೀವು ಆಕಳ ಹಾಲು ಬಾಯಲ್ಲಿ ಇಟ್ಕೊಂಡು ಮುಕ್ಕಳಿಸಿ ನೋಡಿ, ಮುಕ್ಕಳಿಸಿ ಉಗುಳಿ, ಹೆಪ್ಪ ಆಗದೇ ಇಲ್ಲ, ಅದು ಹಾಗೇ ವಾಪಸ್ ಬರ್ತದೆ, ಹಾಗೇ ಹೊರಗೆ ಬರ್ತದೆ. ಸೊ ಯಾವ ಪದಾರ್ಥ ನಮ್ಮ ಬಾಯಿಯಲ್ಲಿ ಜೀರ್ಣಕ್ರಿಯೆ ಅದರದ್ದು ಶುರು ಆಗೋದಿಲ್ಲೋ ಹೊಟ್ಟೆಗೆ ಹೋಗಿ ಕೂಡ ಅದು ಜೀರ್ಣ ಆಗೋದಿಲ್ಲ. ಸೊ ಕೂಸಿನಲ್ಲಿ ತಾಯಿಯ ಎದೆ ಹಾಲು, ಮತ್ತು ನನ್ನ ಕೂಸಿಗೆ ಅದರ ತಾಯಿ ಎದೆ ಹಾಲು ಬೇಕು, ಮತ್ತು ಅದಕ್ಕೆ ಆಕಳ ಎದೆ ಹಾಲು ನಡೆಯೋದಿಲ್ಲ. ಆಕಳ ಹಾಲು ಅದರದ್ದು ಹಾಲಿಲ್ಲ, ಅದರ ಪ್ರಕೃತಿ ಬೇರೆದಿರ್ತದೆ. ಸೊ ಮನುಷ್ಯನ ಮಗುವಿಗೆ ಮನುಷ್ಯನ ಹಾಲು, ಆಕಳ ಮಗುವಿಗೆ ಆಕಳ ಹಾಲು, ಕುರಿಯ ಮಗುವಿಗೆ ಕುರಿಯ ಹಾಲು, ಆಯಿತಾ?
ಮತ್ತು ಮಗನಿಗೆ ಜೀರ್ಣ ಆಗ್ತದೆ. ಯಾವ್ದು ಜೀರ್ಣ? ತಾಯಿದ ಹಾಲು ಜೀರ್ಣ ಆಗ್ತದೆ ಅಂತ ಹೇಳ್ತಾ ಇದ್ದೀನಿ ನಾನು. ಮನುಷ್ಯನ ಮಕ್ಕಳಿಗೆ 3-4 ವರ್ಷ ಆದಮೇಲೆ ತಾಯಿ ಎದೆ ಹಾಲು ಜೀರ್ಣ ಆಗೋದಿಲ್ಲ, ಆಯಿತಾ? ಸೊ ಇದು ಕಾರಣ ಹೇಳ್ತೇನೆ. ಸೊ ಅದು ಬಾಯಲ್ಲಿ ಲ್ಯಾಕ್ಟೋಸ್ ಜೀರ್ಣ ಆಗೋದಿಲ್ಲ, ಬ್ರೇಕ್ ಡೌನ್ ಆಗೋದಿಲ್ಲ, ಹೊಟ್ಟೆಯಲ್ಲಿ ಹಾಗೇ ಉಳ್ತದೆ. ಈಗ ಸಕ್ಕರೆಗೆ ಪ್ರತಿಯೊಂದಕ್ಕೆ ಡಿಮಾಂಡ್ ಇದೆ. ಸೊ ಸಕ್ಕರೆ ಬಂದ ತಕ್ಷಣ ಅಲ್ಲಿ ಮೈಕ್ರೋಬ್ಸ್ ಇದೆ, ನಮ್ಮ ಹೊಟ್ಟೆಯಲ್ಲಿ ಬ್ಯಾಕ್ಟೀರಿಯಾ ಇದೆ, ಮೈಕ್ರೋಬಯಮ್ ಇದೆ, ಗಟ್ ಫ್ಲೋರಾ ಇದೆ, ಅದೆಲ್ಲ ಸಿಕ್ಕಾಪಟ್ಟೆ ಆ್ಯಕ್ಟಿವಿಟಿ ಇನ್ಕ್ರೀಸ್ ಆಗ್ತದೆ. ಫರ್ಮೆಂಟೇಷನ್ ಶುರು ಆಗ್ತದೆ, ಹುದುಗುವಿಕೆ ಶುರು ಆಗ್ತದೆ. ಅದಕ್ಕೆ ಹಾಲು ಕುಡಿದಾಗ ನೀವು ಹೊಟ್ಟೆ ಉಬ್ಬರ ಆಗೋದು, ಹೊಟ್ಟೆ ದಪ್ಪ ಆಗೋದು, ಇದೆಲ್ಲ ಹಾಲು ಕುಡಿದಾಗ ಅಲ್ಲಿಂದ ಶುರು ಆಯಿತು. ಹೊಟ್ಟೆಯಿಂದ ಎಲ್ಲ ರೋಗಗಳು ಅಂತ ನೀವು ಕೇಳಿರ್ಬೋದು, ನಿಮಗೆ ಗೊತ್ತಿರ್ಬೋದು. ಸೊ ಅಲ್ಲಿಂದ ನಿಮಗೆ ಕ್ಯಾನ್ಸರ್ ತನಕ ಕರ್ಕೊಂಡು ಹೋಗ್ತದೆ, ಗ್ಯಾರಂಟಿ. ಯಾವುದೇ ಡೌಟ್ ಬೇಡ, ಹಾಲಿನಿಂದ ಕ್ಯಾನ್ಸರ್ ಆಗೋದು ಗ್ಯಾರಂಟಿ. ಡೌಟ್ ಇದ್ದರೆ ಕುಡಿದು ಮಾಡಿ ಅನುಭವಿಸಿ ನೋಡಿ, ಆಯಿತಾ? ಸೊ ಈ ಥರ ಮಗು ಬೆಳೀತಾ ಹೋದಂಗೆ, ಅದಕ್ಕೆ ಹಲ್ಲು ಬರ್ತಾ ಹೋದಂಗೆ 6, 8, 9, 10 ತಿಂಗಳಿಗೆಲ್ಲ ಹಲ್ಲು ಬರೋಕ್ಕೆ ಶುರು ಆಗ್ತದೆ. ಆವಾಗ ಮಗು ಬೇರೆ ಆಹಾರ, ಹೊರಗಿನ ಆಹಾರ ಪದಾರ್ಥ ತಿನ್ನಬಹುದು, ಜೀರ್ಣಿಸಬಹುದು, ಆ ಶಕ್ತಿ ಬರ್ತಾ ಹೋಗ್ತದೆ. ಆವಾಗ ಹಾಲು ಜೀರ್ಣ ಮಾಡುವ ಶಕ್ತಿ ಕಮ್ಮಿ ಆಗ್ತಾ ಹೋಗ್ತದೆ. ಅಂದರೆ ಲ್ಯಾಕ್ಟೇಸ್ ಎಂಜೈಮ್ ಉತ್ಪತ್ತಿ ಅದರ ಶರೀರದಲ್ಲಿ ಕಮ್ಮಿ ಆಗ್ತಾ ಹೋಗ್ತದೆ. ಅದೇ ರೀತಿ ಅಮ್ಮನ ಎದೆ ಹಾಲು ಉತ್ಪತ್ತಿ ಕಮ್ಮಿ ಆಗ್ತಾ ಹೋಗ್ತದೆ, ವೀನಿಂಗ್. ಸೊ ಮಗು ಹಾಲು ಜೀರ್ಣ ಮಾಡೋ ಶಕ್ತಿ ಕಳ್ಕೊಂಡು ಆಹಾರ ಜೀರ್ಣ ಮಾಡೋ ಶಕ್ತಿ ಪಡ್ಕೊತಾ ಹೋಗ್ತದೆ. ತಾಯಿ ಹಾಲು ಉತ್ಪತ್ತಿ ಮಾಡೋದು ಬಿಟ್ಕೊಟ್ಟು ನಿಧಾನಕ್ಕೆ ಮಗುವಿಗೆ ಆಹಾರ ತಿನ್ನಿಸೋ ಪದ್ಧತಿ ಬೆಳೀತಾ ಹೋಗ್ತದೆ. ಸೊ ಇದರಿಂದ ಬರ್ತಾ 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 ಆ ಲ್ಯಾಕ್ಟೇಸ್ ಎಂಜೈಮ್ ಇದೆಯಲ್ಲ, ಅದು ಆಲ್ಮೋಸ್ಟ್ 0 ಆಗ್ತದೆ 4, 5, 6 ವಯಸ್ಸು ಬಂದಂಗೆ. ಸೊ ಅದರಿಂದನೇ ನಮ್ಮ ದೇಶದಲ್ಲಿ ಸುಮಾರು, ಸ್ಪೆಷಲಿ ಆಲ್ ಓವರ್ ಇಂಡಿಯಾ 80% ಜನರಿಗೆ ಹಾಲು ಜೀರ್ಣ ಆಗೋದಿಲ್ಲ ಅನ್ನೋದು ಸೈಂಟಿಫಿಕಲಿ ಪ್ರೂವನ್ ಇದೆ. ಲ್ಯಾಕ್ಟೋಸ್ ಇಂಟಾಲರೆನ್ಸ್ ನಮ್ಮ ದೇಶದಲ್ಲಿರೋದು ಅತಿ ಹೆಚ್ಚಿಗೆ. ಸೊ ಇದರಿಂದ ಏನಾಗ್ತದೆ, ಒಂದು ಸಣ್ಣ ಪಟ್ಟಿ, 8 ರೋಗಗಳದ್ದು ಪಟ್ಟಿ, ಇದು 80, 100, 200 ಬೇಕಾದಂಗೆ ಬೆಳೆಸ್ಬೋದು. ಆ ಪಟ್ಟಿಯನ್ನು ಸೈಂಟಿಫಿಕಲಿ ಇದೆ. ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂದರೆ ಗ್ಯಾಸ್, ಹೆಡೇಕ್, ಭಾರ ಅನ್ಸೋದು, ಇಂಡೈಜೆಷನ್, ನಿದ್ದೆ ಬರ್ತಾ ಇಲ್ಲ, ಇರಿಟೇಬಲ್ ಬೌಲ್ ಸಿಂಡ್ರೋಮ್, ಗ್ಯಾಸ್ಟ್ರಿಕ್ ಅಲ್ಸರ್ಸ್, ಗ್ಯಾಸ್ಟ್ರೈಟಿಸ್, ಅಸಿಡಿಟಿ, ಪೈಲ್ಸ್, ಹಿಮೊರಾಯ್ಡ್ಸ್, IBS, ಕರಳಲ್ಲಿ ಕ್ಯಾನ್ಸರ್, ಅಲ್ಸರ್ಗಳು, GERD ಅಂದರೆ ತಿಂದಿದ್ದೆಲ್ಲ ಹೊರಗೆ ಬರ್ತಾ ಇದೆ, ಇದೆಲ್ಲ ಆಗ್ತದೆ, ಗ್ಯಾರಂಟಿ ಆಗ್ತದೆ. ಓವರಿಯನ್ ಕ್ಯಾನ್ಸರ್, ಹೆಣ್ಣು ಮಕ್ಕಳ ಓವರೀಸ್ಗಳಲ್ಲಿ ಕ್ಯಾನ್ಸರ್ ಆಗೋದು, ಕ್ಯಾಟರಾಕ್ಟ್ಸ್, ಕಣ್ಣಲ್ಲಿ ಇದು ಪರದೆ ಬರೋದು, ಆಸ್ಟಿಯೋಪೊರೋಸಿಸ್. ಈ ಕ್ರಿಯೆಯಿಂದ ನಮ್ಮ ಎಲುಬುಗಳು ವೀಕ್ ಆಗ್ತಾ ಹೋಗ್ತವೆ. ಹಾಲು ಜೀರ್ಣ ಆದರೆ ಅಲ್ಕಲೈನ್ ಆಗ್ತದೆ, ಜೀರ್ಣ ಆಗಿಲ್ಲ ಅಂದರೆ ಎಸಿಡಿಕ್ ಆಗಿ ಉಳಿತದೆ. ಆ ಎಸಿಡಿಕ್ ಇರೋ ಹಾಲು ಹೊಟ್ಟೆಯಲ್ಲಿದ್ದಾಗ ಅದನ್ನು ನ್ಯೂಟ್ರಲೈಸ್ ಮಾಡಬೇಕು, ಅದರದ್ದು pH ಹೆಚ್ಚಿಗೆ ಮಾಡಬೇಕು, ಚೇಂಜ್ ಆಗಬೇಕು ಅಂಥೇಳಿ ರಕ್ತದಲ್ಲಿರುವ ಕ್ಯಾಲ್ಶಿಯಂನ ಬಳಕೆ ಆಗ್ತದೆ. ಹಾಗಾಗಿ ನೀವು ಹಾಲು ಕುಡಿತಾ ಇದ್ದೀರಿ, ನಿಮ್ಮ ಮಕ್ಕಳು ಹಾಲು ಕುಡಿತಾ ಇದ್ದಾರೆ ಅಂದರೆ ಅವ್ರಿಗೆ ಓಡಾಡಿಸಿ ನೋಡಿ, ಅವ್ರ ಎಲುಬು ಗಟ್ಟಿ ಇದೋ ಟೊಳ್ಳಿದೋ ಅಂತ ಗೊತ್ತಾಗ್ತದೆ ನಿಮಗೆ. ಬೆಟ್ಟ ಹತ್ತಿಸಿ ನೋಡ್ರಿ ಅವರಿಗೆ. ಆಸ್ಟಿಯೋಪೊರೋಸಿಸ್, ಹಿಪ್ ಫ್ರ್ಯಾಕ್ಚರ್ಸ್, ಬರ್ತಾ 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 ವಯಸ್ಸಾಗ್ತಾ ಹೋದಂಗೆ ಎಲುಬು, ಮೂಳೆಗಳು, ಕೀಲುಗಳು ಸೌದು ಆಟೋಮೆಟಿಕ್ ಇನ್ಸ್ಟಂಟೇನಿಯಸ್ ಫ್ರ್ಯಾಕ್ಚರ್ ಆಗೋ ಚಾನ್ಸ್ ಇರ್ತದೆ. ಪ್ರಿಮ್ಯಾಚೂರ್ ಸೆಲ್, ಬೇಗ ವಯಸ್ಸಾಗ್ತದೆ. ಈ ಥರ ಸುಮಾರು ಮಕ್ಕಳಲ್ಲಿ ಅಳೋದು, ಸಣ್ಣ ಮಕ್ಕಳಿಗೆ ನೀವೇನಾದರೂ ಅಪ್ಪಿ ಆಕಳ ಹಾಲು ಕೊಟ್ಟರೆ ಅದು ರಾತ್ರಿ ಎಲ್ಲ ಅಳೋದು ಮಾಡೋದು ಕೊಡ್ತಾ ಇದ್ದೀರಿ. ಕೆಲವರು ಆಕಳು, ಅಮ್ಮ, ಹಾಳು, ಮೂಳು, ಅದು ಇದು ಅಂತ ಏನೇನೋ ಹಾಕ್ಕೊಂಡಿದ್ದಾರೆ ತಲೆಯಲ್ಲಿ. ಆಕಳು ನಿಮ್ಮ ಅಮ್ಮ ಇಲ್ಲ. ಆಕಳು ನಿಮ್ಮ ಅಮ್ಮ ಆಗಿದರೆ ಆಕಳು ಬಂದು ನಿನಗೆ ಹಾಲು ಕುಡಿಸ್ತಾ ಇತ್ತು, ಬಾ ಮಗ ಹಾಲು ಕುಡಿ ಅಂತ. ನೀನು ಅದನ್ನು ಕಟ್ಟಾಕಿ, ಅದರ ಕಾಲು ಕಟ್ಟಾಕಿ, ಅದರ ಕೂಸಿಗೆ ಬೇರೆ ಕಡೆ ಕಟ್ಟಾಕಿ, ಅದಕ್ಕೆ ಫೋರ್ಸ್ಫುಲಿ ಒತ್ತಡ ಮಾಡಿ ಅದರದ್ದು ಹಾಲು ತೆಗೆದು ಕುಡಿತಾ ಇದ್ದೆ. ನಿಮ್ಮ ಅಮ್ಮನಿಗೆ ಹಿಂಗೆ ಮಾಡಿದೆ ನೀನು? ಸಣ್ಣವನಿದ್ದಾಗ ನಿಮ್ಮ ಅಮ್ಮಗೆ ಹಿಂಗೆ ಕಟ್ಟಾಕಿ ಕುಡಿದಿದ್ದಿ? ಸೊ ಎಂಥ ಮೂರ್ಖತನ ಇದು. ಅಮ್ಮ ಆಕಳು, ಅಮ್ಮ ಹಾಳು ಮೂಳು, ಎಲ್ಲಿಂದ ಕಲ್ತಿರಿ, ಬಿಟ್ಕೊಡ್ರಿ, ಸಾಕು, ಆಯಿತಾ? ಸರಿ, ಇದು ಮೊದಲನೇದು ಪಾಯಿಂಟ್ ಆಯಿತು. ಎರಡನೇದು
IGF-1 ಇನ್ಸುಲಿನ್ ಲೈಕ್ ಗ್ರೋತ್ ಫ್ಯಾಕ್ಟರ್ 1 ಅಂತ ಒಂದು ಹಾರ್ಮೋನ್ ಇರ್ತದೆ ಹಾಲಲ್ಲಿ. ನೋಡಿ, ಮನುಷ್ಯನ ಕೂಸು ಹುಟ್ಟಿದಾಗ 4 ಕಿಲೋ ಇರ್ತದೆ ಅಂತ ಇಟ್ಕೊಳ್ರಿ, 4 kg, 4 kg. 1 ವರ್ಷದಲ್ಲಿ ಎಷ್ಟು kg ಆಗ್ತದೆ? ಅದು ಹೆಚ್ಚು 8 kg ಆಗ್ತದೆ. ಆಯಿತಾ? ಸರಿನಾ? ಮ್ಯಾಕ್ಸಿಮಮ್ ಅದೇ ಅಂದರೆ 2 ಪಟ್ಟು ತೂಕ ಹೆಚ್ಚಿಗೆ ಆಗ್ತದೆ ಮನುಷ್ಯನ ಕೂಸಿಂದು. ಅದೇ ನಮ್ಮ ಆಕಳ ಕೂಸಿದೆಯಲ್ಲ, ಹುಟ್ಟಿದಾಗ 25ರಿಂದ 30 kg ಇರ್ತದೆ ಅಂತ ಇಟ್ಕೊಳ್ರಿ, 30 kg. ಆಯಿತಾ? 1 ವರ್ಷದಲ್ಲಿ ಎಷ್ಟು ಆಗ್ತದೆ? ಅದು 150 kg ಎಲ್ಲ ಆಗ್ತದೆ, 200 kg ಆಗ್ತದೆ, 250 kg ಆಗ್ತದೆ ಕೆಲವೊಂದು ತಳಿಗಳು. ಸೊ 5ರಿಂದ 10 ಪಟ್ಟು ಹೆಚ್ಚು ಬೆಳವಣಿಗೆ. ಸೊ ಆಕಳ ಹಾಲಿನಲ್ಲಿರುವ IGF ಅಂತ ಒಂದು ಹಾರ್ಮೋನ್ ಇದೆ, ಇನ್ಸುಲಿನ್ ಲೈಕ್ ಗ್ರೋತ್ ಫ್ಯಾಕ್ಟರ್ ಅಂತ ಇದೆ ಒಂದು. ಅದು ಶರೀರ ತೀವ್ರವಾಗಿ ಬೆಳೆಯುವಂಗೆ ಮಾಡ್ತದೆ. ಸೊ ಮನುಷ್ಯನಲ್ಲಿ ಅದನ್ನು ಆಕಳ ಹಾಲು ಮನುಷ್ಯ ಸೇವಿಸಿದಾಗ ಮನುಷ್ಯನಲ್ಲಿ ಕೂಡ ತೀವ್ರ ಬೆಳವಣಿಗೆ ಆಗಂಗೆ ಮಾಡ್ತದೆ ಅದು. ಮತ್ತು ಇದು ಸರಿ ಇಲ್ಲ, ಡೇಂಜರಸ್ ಇದು. ಮನುಷ್ಯನ ಶರೀರ ಮನುಷ್ಯನ ಪ್ರಕೃತಿ ಪ್ರಕಾರ ಬೆಳಿಬೇಕು, ಆಕಳ ಪ್ರಕೃತಿ ಪ್ರಕಾರ ಇಲ್ಲ. ಸೊ ಇದರಿಂದ ಕ್ಯಾನ್ಸರ್ ಆಗೋದು ಬಹಳ ಕಾಮನ್. ಕ್ಯಾನ್ಸರ್ ಅಂದರೆ ಏನು? ನಮ್ಮ ಕಣಗಳು ತೀವ್ರವಾಗಿ ಬೆಳೆಯೋದು, ನಿಲ್ಲದೆ ಬೆಳೆಯೋದು, ಸಾಯದೇ ಇರೋದು, ಅದೇ ಕ್ಯಾನ್ಸರ್. ನಮ್ಮ ಪ್ರತಿಯೊಂದು ಕಣಗಳು ವಯಸ್ಸಾಗ್ತಾ ಹೋಗಿ ಸಾಯ್ತಾ ಹೋಗ್ತದೆ. ನಮ್ಮ ಇಡೀ ಶರೀರದಲ್ಲಿರೋ ಪ್ರತಿಯೊಂದು ಕಣಗಳು 2 ವರ್ಷದಲ್ಲಿ ಸಂಪೂರ್ಣವಾಗಿ ಹೊಸದಾಗಿ ಬಂದಿರ್ತದೆ, ರಿಪ್ಲೇಸ್ ಆಗಿರ್ತದೆ. ಆಯಿತಾ? ಅವು ಹುಟ್ಟುತ್ತವೆ, ತನ್ನ ಕೆಲಸ ಮಾಡ್ತವೆ, ಡ್ಯಾಮೇಜ್ ಆದಾಗ ಹೋಗ್ತವೆ. ಆಯಿತಾ? ಈಗ ವೇಗವಾಗಿ ಬೆಳೆದಾಗ ಏನಾಗ್ತದೆ, ಕೆಲವೊಂದು ಡ್ಯಾಮೇಜಸ್ ಹಾಗೆ ಕಂಟಿನ್ಯೂ ಆಗಿ ಕ್ಯಾನ್ಸರ್ ಆಗ್ತಾ ಹೋಗ್ತವೆ. ಸೊ ಇದರಿಂದ ಆಗುವ ಕೆಲವೊಂದು ಎಫೆಕ್ಟ್ಗಳು ನಾನು ಹೇಳ್ಕೊಡ್ತೀನಿ, 1 ನಿಮಿಷ. prostate cancer, breast cancer, endometrial cancer, lung cancer, hepatocellular cancer, ಕಾರ್ಸಿನೋಮಾ ಅಂದರೆ ಲಿವರ್ ಕ್ಯಾನ್ಸರ್, ಎಕ್ನೆ ವಲ್ಗ್ಯಾರಿಸ್, ಸಿಕ್ಕಾಬಟ್ಟೆ ಮೊಡವೆಗಳಾಗೋದು. ಸಣ್ಣವಿದ್ದಾಗ ಆಕಳ ಹಾಲು ಕೊಡ್ದಿರ್ಬೋದು, ಬಟ್ ಟೀನೇಜ್ ಆದಾಗ ಸಿಕ್ಕಾಪಟ್ಟೆ ಮೊಡವೆಗಳಾಗ್ತದೆ. ನಮ್ಮ ಮಕ್ಕಳೆಲ್ಲ ಆಗಲಿಲ್ಲ, ಹಾಗೆ ಮೊಡವೆನೇ ಆಗಲಿಲ್ಲ, ಯಾಕಂದರೆ ನಾವು ಆಕಳ ಹಾಲು ಕೊಟ್ಟೇ ಇಲ್ಲ ಹುಟ್ಟಿದಾಗಿಂದ, ಯಾವ ಹಾಲು ಕೊಟ್ಟಿಲ್ಲ. ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್, ಅಕ್ಸಲರೇಟೆಡ್ ಬಯಾಲಜಿಕಲ್ ಏಜಿಂಗ್, ಹಾಲು ಕುಡಿದವರು ಬೇಗ ವಯಸ್ಸಾಗ್ತಾ ಹೋಗ್ತದೆ. ಸೊ ನೋಡಿ, ಇದೆಲ್ಲ ಹಾರ್ಮೋನ್ ರಿಲೇಟೆಡ್ ಎಫೆಕ್ಟ್ಸ್, ಹಾರ್ಮೋನ್ ರಿಲೇಟೆಡ್ ಕ್ಯಾನ್ಸರ್ಗಳು. ಆಯಿತಾ? ಸೊ 3ನೇದು ಕೇಸೀನ್. ಹಾಲಿನಲ್ಲಿ ಒಂದು ಪ್ರೋಟೀನ್ ಇದೆ, ಕೇಸೀನ್ ಅಂತ. ಈಗ ಬಹಳ ಮಜಾ ಇದೆ ಇದು ಚಟ ಆಗುವಂಥ ಪ್ರೋಟೀನ್. ಕೇಸೀನ್ ನಮ್ಮ ಶರೀರದಲ್ಲಿ ನಮ್ಮ ಹೊಟ್ಟೆಗೆ ಹೋಗಿ ಕೇಸೋಮಾರ್ಫಿನ್ ಅಂತ ಕನ್ವರ್ಟ್ ಆಗ್ತದೆ. ಆಯಿತಾ? ಮಾರ್ಫಿನ್ ನಿಮಗೆ ಗೊತ್ತಿರ್ಬೋದು, ಇದು ಒಂದು ಚಟ ಆಗುವಂಥ ಪದಾರ್ಥ. ಕೂಸಿಗೆ ಹಾಲು ಕುಡಿದಾಗ ಅದರ ಚಟ ಅನಿಸಿ ಮತ್ತೆ ಹಾಲು ಕುಡಿಯೋಕ್ಕೆ ಬರ್ತಾ ಹೋಗ್ತದೆ. ಹೀಗೆ ಚಟ ಆಗಲಿಲ್ಲ ಅಂದರೆ ಅದಕ್ಕೆ ಬಂದು ಹಾಲು ಕುಡಿಬೇಕು ಅನ್ನೋದು ಗೊತ್ತೇ ಆಗಲ್ಲ. ನಮ್ಮ ಮಕ್ಕಳು ಅಳ್ತಾ ಇರ್ತವೆ, ಆ ಚಟದ ಸಲುವಾಗಿ ಅಳ್ತಾ ಇರ್ತವೆ, ಹಾಲಿನ ಚಟದ ಸಲುವಾಗಿ. ಆ ಕೇಸೋಮಾರ್ಫಿನ್ ಪ್ರೋಟೀನ್ ಇದೆಯಲ್ಲ, ಅದರಿಂದ ಆ ಫೀಲಿಂಗ್ ಬರ್ತದೆ. ಈಗ ಸಕ್ಕರೆ ತಿಂದವನು ದಿನಾಲು ಸಕ್ಕರೆ ತಿನ್ನೋ ಹುಡುಕ್ತಾ ಇರ್ತಾನೆ, ಅನ್ನ ತಿಂದವನು, ಸರಾಯಿ ಕುಡ್ದವನು, ಸಿಗರೇಟ್ ಸೇದವನು ಹುಡುಕ್ತಾ ಇರ್ತಾನೆ, ಚಟ ಆಯ್ತು ಅದ್ರದ್ದು. ಸೊ ಇದು ಮಗುವಿನಲ್ಲಿ, ಅದಕ್ಕೆ ಮಕ್ಕಳಿಗೆ ಹಾಲು ಕುಡಿಯೋದು ಬಿಡಿಸೋದು ಬಹಳ ಕಷ್ಟ. ಅಳ್ತಾರೆ ಅವಾಗ, ಅವರು ಭಾಳ ರೆಸಿಸ್ಟ್ ಮಾಡ್ತಾರೆ, ಭಾಳ ಫೈಟ್ ಮಾಡ್ತಾರೆ, ಭಾಳ ಅಪೋಸ್ ಮಾಡ್ತಾರೆ. ಆದರೆ ಪ್ರಕೃತಿಯಲ್ಲಿ ಆಟೋಮೆಟಿಕ್ಲಿ ಹಾಲು ನಿಂತು ಹೋಗ್ತದೆ, ಅದರಿಂದ ಬಿಡ್ತದೆ. ಸೊ ಅದಕ್ಕೆ ನಿಮಗೆ ಸಕ್ಕರೆ ಹಾಕಿ ಹಾಲು ಕುಡಿದಾಗ ಅದರದ್ದು ಚಟ ಆಗ್ತಾಯಿದೆ, ಅಡಿಕ್ಷನ್ ಆಗ್ತಾಯಿದೆ. ಕಷಾಯ ಕುಡಿದಾಗ ನಿಮಗೆ ಹೆಚ್ಚಿಗೆ ಕುಡಿಯೋಕ್ಕಾಗಲ್ಲ, ಬ್ಲ್ಯಾಕ್ ಕಾಫಿ ಕುಡಿದಾಗ ಹೆಚ್ಚಿಗೆ ಕುಡಿಯೋಕ್ಕಾಗಲ್ಲ. ಅದರಲ್ಲಿ ಹಾಲು ಹಾಕಿ ಮಿಲ್ಕ್ ಕಾಫಿ ಮಾಡಿದ್ರೆ ಅದು ಹೆಚ್ಚಿಗೆ ಆಗ್ತಾ ಹೋಗ್ತದೆ, ಹೆಚ್ಚಿಗೆ ಕುಡಿಬೇಕನ್ನಿಸ್ತದೆ. ಇದು ಕೇಸೋಮಾರ್ಫಿನ್ ಎಫೆಕ್ಟು. ಸೊ ಈ ಕಾರಣದಿಂದ ಕೆಲವೊಂದು ಶರೀರದಲ್ಲಿ ಆಗುವಂಥ ಡೇಂಜರಸ್
ಇದು ಹೊಟ್ಟೆ ಮತ್ತು ನಮ್ಮ ಮಿದುಳಿನಲ್ಲಿ ಎಫೆಕ್ಟ್ ಮಾಡ್ತದೆ. ಇದರಿಂದ ಇನ್ಫ್ಲಮೇಟ್ರಿ ರೋಗಗಳು ಬರ್ತವೆ. ಇದರಿಂದ ಶರೀರದಲ್ಲಿ ಇನ್ಫ್ಲಮೇಷನ್ ಹೆಚ್ಚಿಗೆ ಆಗ್ತದೆ. ಯಾವುದೇ ಅಡಿಕ್ಷನ್ ಆದಾಗ ನಮ್ಮ ಶರೀರ ಹೀಟ್ ಆಗ್ತದೆ, ಅಸಿಡಿಕ್ ಆಗ್ತದೆ, ಇನ್ಫ್ಲಮೇಷನ್ ಉರಿಯೂತ ಹೆಚ್ಚಿಗಾಗ್ತದೆ. ಸೊ ಇದರಿಂದ ಟೈಪ್ 1 ಡಯಾಬಿಟಿಸ್, ಈಗ ನೋಡಿ ಮಕ್ಕಳಲ್ಲೇ ಟೈಪ್ 1 ಡಯಾಬಿಟಿಸ್ ಆಗ್ತಾ ಇದೆ. 1 ವರ್ಷದ ಮಗುವಿಗೆ ಡಯಾಬಿಟಿಸ್, ಅಮ್ಮ ಕುಡಿದಿದ್ದಾಳೆ ಆಕಳ ಹಾಲು, ಅದಕ್ಕೆ ಆಗ್ತಾ ಇದೆ ಡಯಾಬಿಟಿಸ್. ಅದಕ್ಕೆ ಹುಟ್ಟಿದ ತಕ್ಷಣ ಆಕಳು ಅಮ್ಮ ಆಕಳು ಶ್ರೇಷ್ಠ ಅಮೃತ ಅಂತ ಹೇಳಿ ಕುಡಿಸ್ತಾ ಇದ್ದಾರೆ, ಆಕಳ ಹಾಲು ತಂದು ಕುಡಿಸ್ತಾ ಇದ್ದಾರೆ. ಟೈಪ್ 1 ಡಯಾಬಿಟಿಸ್ ಆಗ್ತಾ ಇದೆ. ಅದಕ್ಕೆ ಮಲ್ಟಿಪಲ್ ಸ್ಕ್ಲಿರೋಸಿಸ್, ಪಾರ್ಕಿನ್ಸನ್ಸ್ ಡಿಸೀಸ್, ಇಸಿನೋಫಿಲಿಯಾ ಅಂದರೆ ಅಲರ್ಜಿ, ಸೈನಸ್ ಸಮಸ್ಯೆ, ಚಳಿಯಲ್ಲಿ ಹೋದರೆ ಮೂಗು ಸೋರೋದು, ಧೂಳಲ್ಲಿ ಹೋದರೆ ಮೂಗು ಸೋರೋದು, ಆಯಿತಾ, ಹಾಲು ಕುಡಿದವ್ರಿಗೆ ಇದೆಲ್ಲ. ಅಲರ್ಜಿಕ್ ರೈನೈಟಿಸ್, ಸೈನುಸೈಟಿಸ್, ಮತ್ತು ಬ್ರೈನ್ ಫಾಗ್ ಅಂದರೆ ಮಬ್ಬು ಮಂಪರ ಅನ್ಸೋದು. ಸಿಕ್ಕಾಪಟ್ಟೆ ಹಾಲಿನ ಟೀ ಕುಡಿತಾರೆ ನೋಡ್ರಿ, ಅವ್ರಿಗೆ ಒಂಥರ ಏನೋ ಯೋಚನೆನೇ ಮಾಡೋಕ್ಕಾಗಲ್ಲ ಅನ್ನೋರ ಥರ ಬ್ಲಾಕ್ ಆದಂಗೆ ತಲೆ. ಓಕೆ, ಸರಿ. ನೆಕ್ಸ್ಟ್ ಮಾಲಿಕ್ಯುಲರ್ ಮಿಮಿಕ್ರಿ. ಈಗ ಹಾಲು ಕುಡಿದಾಗ ನಮ್ಮ ಶರೀರದಲ್ಲಿ ಯಾವ ಥರ ಇದೆ ಅಂದರೆ, ಪ್ರೋಟೀನ್ಗಳು, ಹೊರಗಿಂದ ಪ್ರೋಟೀನ್ಗಳು ಬಂದಾಗ ಅದು ಬೇರೆ ಪ್ರಾಣಿಯಿಂದ ಬಂದಿದೆ, ವೈರಸ್, ಬ್ಯಾಕ್ಟೀರಿಯಾ ಅಥವಾ ಫಾರಿನ್ ಇದರಿಂದ ಬಂದಿದೆ ಅದು ಅಂಥೇಳಿ ಅದಕ್ಕೆ ಅಟ್ಯಾಕ್ ಮಾಡ್ತದೆ. ನಮ್ಮ ಶರೀರ ಅದನ್ನು ಅಟ್ಯಾಕ್ ಮಾಡಿ ಹೊಡೆದಾಗ್ತದೆ. ಸೊ ಆಕಳ ಹಾಲು, ಎಮ್ಮೆ ಹಾಲು, ಕುರಿ ಹಾಲು ಕುಡಿತಾ ಇದ್ದರೆ ಅದರಲ್ಲಿರುವ ಪ್ರೋಟೀನ್ಗಳಿಗೆ ಅದು ಅಟ್ಯಾಕ್ ಮಾಡ್ತಾ ಇರ್ತದೆ, ಹೊಡಿತಾ ಇರ್ತದೆ. ಇದು ಇಮ್ಯೂನ್ ಸಿಸ್ಟಮ್, ನಮ್ಮ ರೋಗ ನಿರೋಧಕ ಶಕ್ತಿಯ ಕೆಲಸ ಇದು. ಈಗ ಆಕಳ ಹಾಲು ಮತ್ತು ನಮ್ಮ ಶರೀರದಲ್ಲಿ ಇರುವ ಬಹಳಷ್ಟು ಪ್ರೋಟೀನ್ಗಳು ಒಂದೇ ಥರ ಇರುವಂಥದ್ದು, ಹೊಂದಾಣಿಕೆ ಇರ್ತದೆ, ಮಿಮಿಕ್ರಿ, ಸಿಮಿಲರ್ ಪ್ರೋಟೀನ್ಸ್. ಸೊ ಆಕಳ ಹಾಲಿಗೆ ಫೈಟ್ ಮಾಡ್ತಾ ಹೋದಂಗೆ ಅವು ನಮ್ಮ ಶರೀರದ ವಿರುದ್ಧನೂ ಫೈಟ್ ಮಾಡೋಕ್ಕೆ ಶುರು ಮಾಡ್ತವೆ. ಇದರಿಂದ ಆಟೋ ಇಮ್ಯೂನ್ ಡಿಸೀಸಸ್ ಅಂದರೆ ನಮ್ಮ ರೋಗ ನಿರೋಧಕ ಶಕ್ತಿ ನಮ್ಮ ಶರೀರಕ್ಕೆ ಹೊಡೆಯೋಕ್ಕೆ ಶುರು ಮಾಡ್ತದೆ. ಸೊ ಹೊಸ ಥರದ ಕಾಯಿಲೆಗಳು ನೋಡ್ಬೋದು ನೀವು, ಆಟೋ ಇಮ್ಯೂನ್ ಡಿಸೀಸಸ್. ಎಲ್ಲೂ ಇದರದ್ದು ರೆಕಾರ್ಡ್ಸೇ ಇಲ್ಲ. 500 ವರ್ಷ 300 ವರ್ಷ ಹಿಂದೆ ಯಾವ ಒಂದು ಆಟೋ ಇಮ್ಯೂನ್ ಡಿಸೀಸ್ ಇರಲಿಲ್ಲ, ಆಕಳ ಹಾಲು ಕುಡ್ದಿರಲಿಲ್ಲ. ಈಗ ಪ್ರತಿಯೊಂದು ನೂರಾರು ಆಟೋ ಇಮ್ಯೂನ್ ಡಿಸೀಸಸ್, ಒಂದು ಪಟ್ಟಿ ಹೇಳ್ತೀನಿ ನಿಮಗೆ. ಈ ಉದಾಹರಣೆಗೆ ಈ ಕೆಲಸ ಇಲ್ಲದ ಬಡಿಗೆ ಮಗಳು ಕುಂಡಿ ಕೆತ್ತಿದ್ದ ಅಂಥೇಳಿ ನಮ್ಮ ಕಡೆ ಗಾದೆ ಇದೆ. ಅಂದರೆ ಅವನು ಕೆತ್ತ ಇವತ್ತು ಕೆಲಸ ಇಲ್ಲ ಅಂದರೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ, ಕಟ್ಟಿಗೆ ಇಲ್ಲ ಅವನ ಹತ್ರ. ಸೊ ಮಗು ಆಡ್ತಾ ಇರ್ತದೆ, ಅವನು ಚಿಕ್ಕ ಮಗು, ಅದಕ್ಕೆ ಕೆತ್ತಕ್ಕೆ ಶುರು ಮಾಡ್ತಾನೆ. ಸೊ ನಮ್ಮ ಇಮ್ಯೂನ್ ಸಿಸ್ಟಮ್ಗೂ ಹಾಗೆ ಆಗ್ತದೆ. ಕಂಟಿನ್ಯೂಸ್ಲಿ ಫಾರಿನ್ ಪ್ರೋಟೀನ್ಸ್, ಕೌ ಪ್ರೋಟೀನ್ಸ್ ಜೊತೆ ಫೈಟ್ ಮಾಡಿ ಅದ್ರ ಥರನೇ ಇರೋ ನಮ್ಮ ಪ್ರೋಟೀನ್ ಕೂಡ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡ್ತದೆ. ಇದರಿಂದ ಆಟೋ ಇಮ್ಯೂನ್ ಡಿಸೀಸ್ಗಳು. ಹಾಲು ಕುಡಿಯೋದು ನಿಲ್ಲಿಸಿದ ತಕ್ಷಣ, ಹಾಲಿನ ಪದಾರ್ಥ, ಮಜ್ಜಿಗೆ ಕುಡಿಬೋದು, ಸಮಸ್ಯೆ ಇಲ್ಲ. ಹಾಲು ನಿಲ್ಲಿಸಿದ ತಕ್ಷಣ ಆಟೋ ಇಮ್ಯೂನ್ ಡಿಸೀಸ್ಗಳು ಆಟೋಮೆಟಿಕ್ಲಿ ಕಡಿಮೆ ಆಗ್ತಾ ಹೋಗ್ತದೆ. ಮಲ್ಟಿಪಲ್ ಸ್ಕ್ಲಿರೋಸಿಸ್, ಟೈಪ್ 1 ಡಯಾಬಿಟಿಸ್, ರಿಮೆಟಾಯ್ಡ್ ಅರ್ಥ್ರೈಟಿಸ್, ಸೋರಿಯಾಸಿಸ್, ರೋಸೇಸಿ, ಹಾಳು ಮೂಳು ನೂರಾರು ಇದೆ. ನೀವು ನೋಡಿ ಇಂಟರ್ನೆಟ್ಟಲ್ಲಿ ಹಾಕಿ ಲಿಸ್ಟ್ ಆಫ್ ಆಟೋ ಇಮ್ಯೂನ್ ಡಿಸೀಸಸ್ ಅಂತ. ವಿಟಿಲಿಗೋ, ಇದೆಲ್ಲ ಆಟೋ ಇಮ್ಯೂನ್ ಡಿಸೀಸಸ್ಸೇ. ಸರಿ, ನ್ಯಾಚುರಲ್ ಹಾರ್ಮೋನ್ಸ್ ನೋಡಿ. ಈಗ ಏನು ಮಾಡ್ತಾ ಇದ್ದಾರೆ, ಈ ಟೆಕ್ನಾಲಜಿ, ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಮತ್ತು ಡೇರಿ ಫಾರ್ಮಿಂಗ್, ಆಕಳುಗಳಿಗೆ ಒಂದೇ ಕಡೆ ಇಟ್ಟು ಬೆಳೆಸೋದು, ಇದೆಲ್ಲ ಮಾಡೋದ್ರಿಂದ ಏನಾಗಿದೆ, ಒಂದು ಪ್ರೆಗ್ನೆನ್ಸಿಯಿಂದ ಇನ್ನೊಂದು ಪ್ರೆಗ್ನೆನ್ಸಿಗೆ ಇರೋ ಗ್ಯಾಪ್ ಕಮ್ಮಿ ಆಗ್ತಾ ಇದೆ. ಆ ಆಕಳು ಆಲ್ರೆಡಿ ಹಾಲು ಕೊಡ್ತಾ ಇರ್ತದೆ, ಅದಕ್ಕೊಂದು ಕರು ಇರ್ತದೆ, ಆಗಲೇ ಅದು ಗರ್ಭಧಾರಣೆ ಆಗುವಂಗೆ ಮಾಡ್ತಾರೆ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಯೂಸ್ ಮಾಡಿ. ಸೊ ಏನಾಯಿತು, ಗರ್ಭಧಾರಣೆ ಆದಾಗ ಮತ್ತೆ ಅದರದ್ದು ಹಾರ್ಮೋನಲ್ ಆ್ಯಕ್ಟಿವಿಟಿ ಚೇಂಜ್ ಆಯಿತು. ಶರೀರದಲ್ಲಿ ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್, ಟೆಸ್ಟೋಸ್ಟೆರಾನ್, ಪ್ರೊಲ್ಯಾಕ್ಟಿನ್, ಇದೆಲ್ಲದರದ್ದು ಪ್ರಕೃತಿ ಚೇಂಜ್ ಆಯಿತು. ಇದೆಲ್ಲ ಹಾಲಿನಲ್ಲಿ ಬರ್ತದೆ. ಸೊ ಆ ಹಾಲು ನಾವು ಕುಡಿದಾಗ, ಈ ಪ್ಯಾಕೆಟ್ ಹಾಲು, ಡೈರಿ ಹಾಲು ಕುಡಿದಾಗ ಆ ಎಲ್ಲ ಹಾರ್ಮೋನ್ ನಮ್ಮ ಶರೀರದಲ್ಲಿ ಹೋಗ್ತಾ ಇದೆ. ಮತ್ತು ಹಾರ್ಮೋನ್ ಬಹಳ 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 ಪವರ್ಫುಲ್ ಆಗಿರ್ತದೆ. ಹಾರ್ಮೋನ್ಸ್ಗಳಿಂದ ಅದು ನ್ಯಾನೋಗ್ರಾಮಲ್ಲಿ ಇರ್ತದೆ. 1 ನ್ಯಾನೋಗ್ರಾಮ್ ಅಂತಂದರೆ ಇಡೀ ಶರೀರದಲ್ಲಿ ಪ್ರತಿಯೊಂದು ಚೇಂಜ್ ಮಾಡುವಂಥ ಕೆಪಾಸಿಟಿ ಇರ್ತದೆ ಅದಕ್ಕೆ.
ಸೊ ಅದರಿಂದ ಕೂಡ ಭಯಂಕರ ಸಮಸ್ಯೆಗಳು. ಉದಾಹರಣೆಗೆ ಮಕ್ಕಳು, ಹೆಣ್ಣು ಮಕ್ಕಳು ನೋಡಿ 10 ವರ್ಷಕ್ಕೆ ದೊಡ್ಡವರಾಗೋದು, ಮೆಚ್ಯೂರಿಟಿ, ಮೆನಾರ್ಕಿ, ಪ್ಯೂಬರ್ಟಿ. 6 ವರ್ಷಕ್ಕೆ ದೊಡ್ಡ ಮಕ್ಕಳು ಮಿನಾರ್ಕಿ ಆಗ್ತಾ ಇದೆ ಈಗ ಕೆಲವೊಂದು ಕಡೆ ಸಿಟೀಸಲ್ಲಿ ಸ್ಪೆಷಲಿ. ಹಾಲಿನ ಎಫೆಕ್ಟ್ ಅದು. ಟೆಸ್ಟಿಕ್ಯುಲರ್ ಕ್ಯಾನ್ಸರ್, ಟೆಸ್ಟಿಸ್ ಅಂದರೆ ಅಲ್ಲಿ ನಮ್ಮ ಟೆಸ್ಟೋಸ್ಟೆರಾನ್ ಪ್ರೊಡಕ್ಷನ್ ಆಗ್ತದೆ. ಸೊ ಹಾಲಿನಿಂದ ಬರೋ ಟೆಸ್ಟೋಸ್ಟೆರಾನ್ ಅಲ್ಲಿ ಎಫೆಕ್ಟ್ ಆಗಿ ಟೆಸ್ಟಿಸಲ್ಲಿ ಕ್ಯಾನ್ಸರ್ ಆಗ್ತದೆ, ಪ್ರೋಸ್ಟೇಟ್ ಕ್ಯಾನ್ಸರ್ ಆಗ್ತದೆ, ಬ್ರೆಸ್ಟ್ ಕ್ಯಾನ್ಸರ್ ಆಗ್ತದೆ, ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್ ಆಗ್ತದೆ, ಇನ್ಫರ್ಟಿಲಿಟಿ ಆಗ್ತದೆ. ಇವಾಗ ನೋಡಿ ಬಂಜೆತನ, ಗಂಡಸರಲ್ಲಿ ಹೆಣ್ಣು ಮಕ್ಕಳಲ್ಲಿ ಇಬ್ಬರಲ್ಲೂ ಬಂಜೆತನ ಹೆಚ್ಚಿಗಾಗಿದೆ, ಮಕ್ಕಳಾಗ್ತಾ ಇಲ್ಲ, ಹಾಲಿಂದ ಎಫೆಕ್ಟ್ ಅದು. ಓಕೆ, ನೆಕ್ಸ್ಟ್ ಫ್ಯಾಟ್ಸ್, ಕೊಲೆಸ್ಟ್ರಾಲ್, ಸ್ಯಾಚುರೇಟೆಡ್ ಫ್ಯಾಟ್ಸ್. ಈಗ ಹಾಲು ಕುಡಿದವನಿಗೆ ಅದರ ಜೊತೆ ಸಕ್ಕರೆ, ಹಾಲಿನ ಜೊತೆ ಸಕ್ಕರೆ ಇರಲೇಬೇಕು. ಸೊ 40-50 ವರ್ಷದ ಹಿಂದೆ ಅದು ಇರಲೇ ಇಲ್ಲ. ಸೊ ಹಾಲು ಸಕ್ಕರೆ ಅವನು ಹೆಚ್ಚಿಗೆ ಕುಡಿತಾ ಇದ್ದಾನೆ, ದಿನಾಲು ಕುಡಿತಾ ಇದ್ದಾನೆ ಅಂತಂದರೆ ಅವನು ತರಕಾರಿ, ಹಣ್ಣು, ರೊಟ್ಟಿ, ಮಜ್ಜಿಗೆ, ರಾಗಿ ಅಂದರೆ ಕೊಲೆಸ್ಟ್ರಾಲ್ ಮತ್ತು ಸಕ್ಕರೆ ಅಂಶ ಕಮ್ಮಿ ಇರುವ ಪದಾರ್ಥಗಳು ಕಮ್ಮಿ ಆಗ್ತಾ ಹೋಯಿತು. ಸೊ ಅವನ ಶರೀರದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆಗ್ತಾ ಹೋಗ್ತದೆ, ಸಕ್ಕರೆ ಅಂಶ ಹೆಚ್ಚಿಗೆ ಆಗ್ತಾ ಹೋಗ್ತದೆ. ಇದರಿಂದ ಕೊಲೆಸ್ಟ್ರಾಲ್ ಅದಕ್ಕೆ ನೀವು ನೋಡಿ ವೆಜಿಟೇರಿಯನ್ಸಲ್ಲಿ ಇದು ಜಾಸ್ತಿ, ಕೊಲೆಸ್ಟ್ರಾಲ್ ಹೆಚ್ಚಿಗಾಗೋದು ಬಹಳ ಕಾಮನ್, BP ಹೆಚ್ಚಿಗಾಗೋದು. ಸೊ ಇದರಿಂದ ಹೃದಯಕ್ಕೆ ಸಂಬಂಧಪಟ್ಟ ರೋಗಗಳು, ಕೊರೊನರಿ ಹಾರ್ಟ್ ಡಿಸೀಸ್, ಇಸ್ಚಿಮಿಕ್ ಸ್ಟ್ರೋಕ್, ಹಾರ್ಟ್ ಬ್ಲಾಕ್, ಸ್ಟ್ರೋಕ್, ಮೆದುಳಲ್ಲಿ ಸ್ಟ್ರೋಕ್, ಅಥಿರೋಸ್ಕ್ಲೆರೋಸಿಸ್, ರಕ್ತನಾಳಗಳು ಸಣ್ಣದಾಗೋದು, ಒಬಿಸಿಟಿ, ದಪ್ಪ ಆಗೋದು. ನೋಡಿ ವೆಜಿಟೇರಿಯನ್ಸ್ ಮಕ್ಕಳು ದಪ್ಪ, ಮೆಟಬಾಲಿಕ್ ಸಿಂಡ್ರೋಮ್, ಟೈಪ್ 2 ಡಯಾಬಿಟಿಸ್, ಫ್ಯಾಟಿ ಲಿವರ್ ಇಷ್ಟು ಕಾಮನ್ ಆಗಿದೆ ಈಗ. ಫ್ಯಾಟಿ ಲಿವರ್ ಆಗೋದಕ್ಕೆ 50-60 ವರ್ಷದ ಹಿಂದೆ ವಿಜ್ಞಾನಿಗಳು ಆಲ್ಕೋಹಾಲ್ ಕುಡಿದ್ರೆ ಫ್ಯಾಟಿ ಲಿವರ್ ಆಗ್ತದೆ ಅಂತ ಇದು ಮಾಡಿದರು ಸಂಶೋಧನೆ. ಸೊ ಎಲ್ಲರ ತಲೆಯಲ್ಲೇನು ಸರಾಯಿ ಕುಡಿದ್ರೇ ಲಿವರ್ ಹಾಳಾಗ್ತದೆ ಅಂತ. ಸೊ ನಮ್ಮಲ್ಲಿ ಬರೋರು ಹೇಳ್ತಾರೆ, ನಾನು ಸರಾಯಿನೇ ಕುಡ್ದಿಲ್ಲ ಸರ್, ನನಗೆ ಯಾಕೆ ಫ್ಯಾಟಿ ಲಿವರ್ ಆಗಿದೆ ಅಂತ. ಯಾಕಂದರೆ ಹಾಲು ಕುಡ್ದಿದೆಯಾ ನೀನು, ಆಯಿತಾ? ನಿನ್ನ ಅಮ್ಮನಿಗೆ ಕಟಾಕಿ ಹೊಡೆದು ಬಡ್ದು ಹಾಲು ಕಸ್ಕೊಂಡು ಸಕ್ಕರೆ ಹಾಕ್ಕೊಂಡು ಆಹಾಹಾ ಬೆಳಗ್ಗೆ ಅಮ್ಮ ಅಂತ ಹೇಳಿ ಕುಡ್ದಿದೆಯಾ, ಆಯಿತಾ? ನಿನಗಿದೇ ಆಗ್ತದೆ, ಮತ್ತೇನಾಗ್ತದೆ. ಟೀಕೆ. ಸೊ ನೆಕ್ಸ್ಟ್ 7ನೇ ಪಾಯಿಂಟು, ಇನ್ಫ್ಲಮೇಟರಿ ಆ್ಯಂಡ್ ರೆಸ್ಪಿರೇಟರಿ ಟ್ರಿಗರ್ಸ್. ಹಾಲಿನಲ್ಲಿ, ಆಕಳ ಹಾಲಿನಲ್ಲಿ ನಮ್ಮ ಶರೀರಕ್ಕೆ ಆಗದೇ ಇರುವಂಥ ಬಹಳಷ್ಟು ಪದಾರ್ಥಗಳಿರ್ತದೆ. ಅದರಿಂದ ನಮ್ಮ ಶರೀರದಲ್ಲಿ ಉರಿಯೂತ ಹೆಚ್ಚಿಗಾಗಿ ಅಸ್ತಮಾ, ಇನ್ಫೆಕ್ಷನ್ಗಳು, ರೋಗ ನಿರೋಧಕ ಶಕ್ತಿ ಕುಗ್ಗುವುದು, ಡರ್ಮಟೈಟಿಸ್, ಎಕ್ಸಿಮಾ, ಸೋರಿಯಾಸಿಸ್, ರೊಜೆಸಿ, ಬ್ರಾಂಕೈಟಿಸ್, ಈ ಥರದೆಲ್ಲ ಸಮಸ್ಯೆಗಳು ಹೆಚ್ಚಿಗಾಗ್ತವೆ. ಸ್ಪೆಷಲಿ ಸ್ಕಿನ್ ಡಿಸೀಸ್. ಮಾಡಿ ನೋಡಿ, ಚರ್ಮ ರೋಗ, ಅಸ್ತಮ ಇದ್ದವರು ಹಾಲು ಕುಡಿದು ನೋಡಿ, ದಿನಾಲು 1 ಗ್ಲಾಸ್ ಹಾಲು ಕುಡೀರಿ, ನಿಮಗೆ 4 ದಿವಸದಲ್ಲಿ ಗೊತ್ತಾಗ್ತದೆ ಎಲ್ಲ ತೀವ್ರತೆ ಹೆಚ್ಚಿಗಾಗ್ತಾ ಹೋಗ್ತದೆ. ಮತ್ತು ಕೊನೆಯದಾಗಿ ಈಗ ಆಕಳುಗಳಿಗೆ ಮೇಯದಕ್ಕೆ ಬಿಡೋದು ಬಹಳ ಕಮ್ಮಿ. ಈಗ ನಮಗೆ ಸಂಕ್ರಾಂತಿ ಇವತ್ತು, ನಾಳೆ 3-4 ದಿವಸದಲ್ಲಿ ಆಕಳುಗಳಿಗೆ ಫ್ರೀ ಬಿಡ್ತಾರೆ. ಎಲ್ಲ ರಾಶಿ ಆಯಿತು, ತೊಗರಿ ರಾಶಿ ಆಯಿತು. ಸೊ ಫ್ರೀಯಾಗಿ ಓಡಾಡಬೇಕಾದ್ರೆ ನೈಸರ್ಗಿಕವಾಗಿ ಬೆಳೆದಂಥ ಹುಲ್ಲು, ಎಲೆ, ತಪ್ಪಲ, ಗಿಡ ಅವೆಲ್ಲ ತಿಂತದದು. ಅದರಲ್ಲಿ ಹುಳ ಕೂಡ ತಿಂತದೆ ಅದು. ಆಕಳು ವೆಜಿಟೇರಿಯನ್ ಇಲ್ಲ. ನೀನು ಕಟಾಕಿ ಅದಕ್ಕೆ ಹುಲ್ಲು ತಂದು ಕೊಟ್ಟು ವೆಜಿಟೇರಿಯನ್ ಅಂತ ಹೇಳ್ತಿ. ಆದರೆ ಅದು ಹೊರಗೆ ಮೇಯಕ್ಕೆ ಹೋದಾಗ ಪ್ರತಿಯೊಂದು ಹುಲ್ಲಿನ ಮೇಲೆ ಹುಳ ಇರ್ತದೆ, ಇರುವೆ ಇರ್ತದೆ, ಉಪ್ಪಳಿಗೆ. ಅದರಲ್ಲಿ ಸತ್ತ ಒಣಗಿದ ಕಪ್ಪೆದು ಚರ್ಮ, ಹಾವಿನ ಚರ್ಮ, ಹಲ್ಲಿ ಚರ್ಮ ಎಲ್ಲ ತಿಂತದೆ ಅದು. ಯಾವುದೂ ಒಂದು ವೆಜಿಟೇರಿಯನ್ ಪ್ರಾಣಿ ಅನ್ನೋದು ಇಲ್ಲೇ ಇಲ್ಲ, ಸಾಧ್ಯನೇ ಇಲ್ಲ ಆ ಥರದ್ದು. ನೀನು ನಿನ್ನ ತಾಯಿಯ ಎದೆ ಹಾಲು ಕುಡಿದು ಬೆಳೆದಿದೆಯಾ, ಅದು ಅವಳ ಶರೀರದಿಂದ ಬಂದಿರೋದು, ಅದು ಕೂಡ ಮಾಂಸನೇ. ನಿನ್ನ ಶರೀರವೂ ಮಾಂಸ, ಅದು ಇನ್ನೊಂದು ಮಾಂಸದಿಂದ ತಯಾರಾಗೋದು. ಸೊ ಅದು ಓಡಾಡ್ಕೊಂಡು ಹೋದಾಗ, ಮೇಯ್ತಾ ಇರಬೇಕಾದ್ರೆ ನೈಸರ್ಗಿಕವಾಗಿ ಅದಕ್ಕೆ ಬ್ಯಾಲೆನ್ಸ್ಡ್ ಡೈಟ್ ಇರ್ತದೆ. ಅದರದ್ದು ಜೀರ್ಣಶಕ್ತಿ ಚೆನ್ನಾಗಿರ್ತದೆ, ಅದರದ್ದು ಶರೀರದ ಇಮ್ಯುನಿಟಿ ಚೆನ್ನಾಗಿರ್ತದೆ, ಸರ್ಕ್ಯುಲೇಷನ್ ಚೆನ್ನಾಗಿರ್ತದೆ. ಈಗ ಅದು ಕಮ್ಮಿ ಆಗ್ತಾ ಇದೆ. ಆಕಳನ್ನು ಒಂದೇ ಕಡೆ ಕಟ್ಟಿ ಬೆಳೆಸ್ತಾ ಇದ್ದಾರೆ. ಇಲ್ಲ, ಹೊಸದಾಗಿ ಡೇರಿ ಮಾಡ್ತಾ ಇದ್ದಾರೆ ನೋಡಿ ಬೆಂಗಳೂರು ಸುತ್ತಮುತ್ತ. ನಾವು ಆಕಳಿಗೆ ಫ್ರೀ ರೇಂಜ್ ಮಾಡ್ತಾ ಇದ್ದೀವಿ ಅಂತ. ಆದರೆ ಫ್ರೀ ರೇಂಜ್ ಅಂದ್ರೂ ಅದೇ ಒಂದು 50 ಫೀಟು 100 ಫೀಟ್ ಮಾಡಿರ್ತಾರೆ.
ಅದಕ್ಕೆ ಫ್ರೀ ರೇಂಜ್ ಇಲ್ಲ. ಫ್ರೀ ರೇಂಜ್ ಅಂದರೆ ಅದಕ್ಕೆ 10, 15, 20 ಕಿಲೋಮೀಟ್ರ್ ಬೇಕು ಅದಕ್ಕೆ. ಅದು ಒಂದು ದಿನಕ್ಕೆ 10 ಕಿಲೋಮೀಟ್ರ್ ಓಡಾಡಿದ್ರೆ ಆವಾಗ ಫ್ರೀ ರೇಂಜ್. ಅದು ನಿರಂತರವಾಗಿ ಬದಲಿಯಾಗುವಂಥ ಜಾಗ, ಅದಕ್ಕೆ ಇಷ್ಟ ಆಗುವಂಥ ಜಾಗ, ಬೆಟ್ಟ ಗುಡ್ಡ, ನೀರಿನ ಕಡೆ ಇಳಿದು ಹೋಗೋದು, ನಡೆದು ಹೋಗೋದು, ಕಂಟೆಯಲ್ಲಿ ಹೋಗೋದು, ಇದು ಆವಾಗ ಅದಕ್ಕೆ ಬೇಕಾಗಿರೋದು ಎಲ್ಲ ಸಿಗ್ತದೆ, ಎಲ್ಲ ತಿಂತದೆ ಅದು. ಸೊ ಈ ಥರ ಈಗ ಇಂಟೆನ್ಸಿವ್ ಡೈರಿ ಫಾರ್ಮಿಂಗ್, ಕಟ್ಟಿ ಹಾಕಿ ಡೈರಿ ಮಾಡೋದಕ್ಕೆ ಆಕಳುಗಳಿಗೆ ಕೂಡ ರೋಗಗಳು ಹೆಚ್ಚಿಗೆ ಆಗ್ತಾ ಇದೆ. ಅದರ ಶಕ್ತಿ ಬಹಳ ಕಮ್ಮಿ ಆಗ್ತಾ ಇದೆ, ಮೊದಲಿಂದನೂ ಆಗ್ತಾ ಇದೆ, 50 ವರ್ಷದ ಹಿಂದೆಯಿಂದನೂ. ಸೊ ಅದನ್ನು ಇದು ಮಾಡೋದಕ್ಕೆ ಅದಕ್ಕೆ ಫೀಡ್ ಕೊಡೋದು, ಫೀಡಿನಲ್ಲಿ ಮತ್ತು ಆ್ಯಂಟಿಬಯೋಟಿಕ್ಸು, ಸ್ಟಿಮ್ಯುಲೆಂಟ್ಸು, ಸಪ್ಲಿಮೆಂಟ್ಸು, ಅದಕ್ಕೆ ಇಂಜೆಕ್ಷನ್ಸ್ಗಳು, ಇದರಿಂದ ಹಿಡಿದು ಹುಲ್ಲು ಬೆಳೆಸೋ ಸಲುವಾಗಿ ಬಳಸ್ತಾ ಇರೋ ಪೆಸ್ಟಿಸೈಡ್ಸು, ಯೂರಿಯಾ, ಇದೆಲ್ಲ ಸೇರಿ ನೂರಾರು ಹಾಳು ಮೂಳು ಎಲ್ಲ ಕೆಮಿಕಲ್ಸ್ ಹಾಲಿನಲ್ಲಿ ಬರ್ತಾಯಿದೆ. ಸೊ ಇದರಿಂದ ಮತ್ತೆ ಎಲ್ಲ ಥರದ ರೋಗಗಳು ಬರ್ತದೆ, ಆಯಿತಾ, ಕ್ಯಾನ್ಸರ್ಸ್ ಹಿಡ್ಕೊಂಡು ಎಲ್ಲ ಥರದ ರೋಗಗಳು. ಸರಿ, ಸೊ ಪರಿಹಾರ ಕೂಡ ನಾನು ಇದರಲ್ಲೇ ಹೇಳಿದ್ದೀನಿ. ಮಜ್ಜಿಗೆ ಆಹಾರ, ಹಾಲು ಮಿತವಾಗಿ ಯಾವತ್ತೋ ಒಂದು ಸರಿ ಹಬ್ಬ ದಿವಸ ಸ್ಪೆಷಲ್ ಫುಡ್ಡಾಗಿ ಬಳಸಿ. ಯಾವತ್ತಾದರೂ ಹೊರಗೆ ಓಡಾಡ್ಕೊಂಡು ಹೋಗಿದ್ದೀರಾ, ಏನೋ ಒಂದು ತಿನ್ಬೇಕು ಅನ್ನಿಸ್ತಾ ಇದೆ, ಹಾಲಿಂದು ಕ್ರೇವಿಂಗ್ ಇದೆ, ತಿನ್ನಿರಿ, ದಿನಾಲೂ ತಿನ್ನಬೇಡ್ರಿ. ತುಪ್ಪ ಕೂಡ ಯಾವತ್ತೋ ಒಂದು ಸರಿ, ವಾರಕ್ಕೆ ಒಂದು ಸರಿ 1 ಚಮಚ 2 ಚಮಚ ಸಾಕು. ತುಪ್ಪದಲ್ಲಿ ಅಡುಗೆ ಮಾಡಬೇಡ್ರಿ, ಆಯಿತಾ. ಸೊ ನಿಮಗೆ ಹಾಲು ಒರಿಜಿನಲ್ ಹಾಲೇ ಸಿಗೋದಿಲ್ಲ, ಮಜ್ಜಿಗೆ ಮತ್ತು ಮಜ್ಜಿಗೆ ನೀವೇ ಮಾಡ್ಕೊಂಡ್ಬಿಡ್ರಿ ಮನೆಯಲ್ಲಿ, ಹಾಲು ತಂದು ಮಜ್ಜಿಗೆ ಮಾಡ್ಕೊಂಡ್ಬಿಡ್ರಿ. ಅಂದರೆ ಪ್ಲಾಂಟ್ ಬೇಸ್ಡ್ ಮಿಲ್ಕ್ ಯೂಸ್ ಮಾಡಿ, ನಮ್ಮದು ಕೊಕೊನಟ್ ಮಿಲ್ಕು, ಶೇಂಗಾ ಮಿಲ್ಕು, ಸೋಯಾಬೀನ್ ಮಿಲ್ಕ್, ಇದೆಲ್ಲ ತೆಗಿಬೋದು, ನೀವು ಯೂಸ್ ಮಾಡ್ಬೋದು, ಆಯಿತಾ. ಸರಿ, ಓಕೆ, ನಮಸ್ತೆ.